మన జగదంబను చూడరమ్మా. పంజులు కమ్మలో పాపట బొట్టును తళకు బుగుడలు తాళిబాదాకము చక్కని తల్లికి ముత్యపు మూకర పరమేశ్వరు సతి కొలువైయున్నది అంబను చూడరమ్మా. మన జగదంబను చూడరమ్మా. నవరత్నంబులు నవ్యహారములు నడుమున నాగాభరణము ఒప్పుగా వేలాదులు వింజామరములు వీవగా భృంగేశ్వరుని సతి కొలువైయున్నది అంబను చూడరమ్మా. మన జగదంబను చూడరమ్మా. భక్తిగా కొలచిన భక్తులకెల్లను కోరిన కోరికలన్నీయునిచ్చును దాటు శూన్యమును మీటును తృణముగా ముకంటేశ్వరుని సతి కొలువైయున్నది అంబను చూడరమ్మా. మన జగదంబను చూడరమ్మా. కైవరవాసుని కరుణగలదు శ్రీ అమర నారాయణ స్వామి సహోదరి దిన దిన వైభవ మేమనవచ్చును శ్రీకంఠుని సతి కొలువైయున్నది అంబను చూడరమ్మా. చూడరమ్మా. ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಗತಿ ಗೋವಿಂದ. ಇನ್ನು ಸ್ವಲ್ಪ ಗಟ್ಟಿಯಾಗಿ ದಯವಿಟ್ಟು. ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಗತಿ ಗೋವಿಂದ. ಎಷ್ಟು ಆನಂದವಾಗಿದೆ. ಎಲ್ಲರೂ ಒಂದು ಸರ್ತಿ ಗೋವಿಂದ ನಾಮ ಸಂಕೀರ್ತನೆ ಎಲ್ಲರ ಬಾಯಲ್ಲಿ ಗೋವಿಂದ ಅಂತ ಬರಲಿ. ನಾವು ವೆಂಕಟರಮಣ ಸ್ವಾಮಿಗೆ ಹತ್ರ ತಿರುಪತಿಗೆ ಹೋದಾಗ ಗೋವಿಂದ ಅಂತ ಅನ್ನೋಲ್ವ ನಾವು. ಅದೇ ರೀತಿ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಗತಿ ಗೋವಿಂದ. ಆನಂದವಾಗಿದೆ. ಮಕ್ಕಳಾದಿಯಾಗಿ ಸಣ್ಣ ಸಣ್ಣ ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಗೋವಿಂದ ನಾಮ ಸಂಕೀರ್ತನೆ ಮಾಡಿದ್ದೀರಿ. ಇದು ಬಹಳ ಪುಣ್ಯದಾಯಕ. ಒಂದು 2 ಪಂಕ್ತಿ ರಾಮ ರಾಮ ಮುಕುಂದ ಮಾಧವ ಹೇಳೋಣ ನಾವೆಲ್ಲ ಒಟ್ಟಿಗೆ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ 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 ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ದಶರಥ ರಾಮ ಶ್ರೀ ನಾರಾಯಣ ರಾಮ 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 ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ 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 ದಶರಥ ತನಯ ದೇವ ರಾಮ ರಾಮ ಮುಕುಂದ ಮಾಧವ ರಾಮ ದಶರಥ ರಾಮ ರಾಮ ಮುಕುಂದ ಮಾಧವ ರಾಮ ದಶರಥ ತನಯ ದೇವ ರಾಮ ರಾಮ ಮುಕುಂದ ಮಾಧವ
ರಾಮ ದಶರಥ ತನಯ ದೇವ ರಾಮ ರಾಮ ಹಿಂದ್ಗಡೆಯವರು ರಾಮ ರಾಮ ಮುಕುಂದ ಮಾಧವ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೆ ಗತಿ ಗೋವಿಂದ. ಎಷ್ಟು ಆನಂದ, ಎಷ್ಟು ಸಂತೋಷ. ಬೇರೆ ಎಲ್ಲಾದರೂ ಇಂಥ ಆನಂದ, ಇಂಥ ಸಂತೋಷ ಸಿಗುತ್ತಾ? ಸಿಗೋಲ್ಲ. ಪರಮಾತ್ಮನ ಸನ್ನಿಧಿಗೆ ಬಂದಾಗ ಮಾತ್ರ ಅದು ಬ್ರಹ್ಮಾನಂದ. ಅದಕ್ಕೆ ತಾತನವ್ರು ಹೇಳೋದು ಆನಂದೋ ಬ್ರಹ್ಮಮಯ ನದಿ ಅಂತ. ಇದು ಆನಂದ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಪರಬ್ರಹ್ಮ ಸ್ವರೂಪಿಗಳು, ಪರಿವ್ರಾಜಕಾಚಾರ್ಯರು, ಕಾರಣಾಚಾರ್ಯರು, ಜೀವನ್ಮರಣಗಳನ್ನು ಗೆದ್ದಿರ್ತಕ್ಕಂಥವರು. ಅವ್ರಿಗೆ ಮರಣವೇ ಇಲ್ಲ. ಯಾರಿಗೆ ಮರಣ ಇಲ್ಲವೋ, ಸಾವು ಇಲ್ಲವೋ, ಮತ್ತೆ ಅವರು ಹುಟ್ಟೋಂಗಿಲ್ಲ. ಸತ್ತರೆ ತಾನೇ ಮತ್ತೆ ಹುಟ್ಟೋದು. ಸಾಯ್ದೇನೆ ಇದ್ರು ಹುಟ್ಟೋದಾದರೂ ಹೇಗೆ? ಅಂತಹವರು ತಾತಯ್ಯನವರು. ತಾವೆಲ್ಲ ಇವತ್ತು ಒಂದು 8 ಜನ ಸೇವಾಕರ್ತರು ಬೆಂಗಳೂರು ಕಡೆಯಿಂದ, ಶ್ರೀನಿವಾಸಪುರ ಕಡೆಯಿಂದ, ಎಲ್ಲ ಭಕ್ತಾದಿಗಳು ಅನೇಕರು ಭಕ್ತಿಪೂರ್ವಕವಾಗಿ ತಾತಯ್ಯನವರಿಗೆ ಸೇವಾಕರ್ತರಾಗಿ ಬಂದು ಈ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪೂರ್ವಜನ್ಮದ ಸುಕೃತ. ಇವಾಗ ಸಾವಿರಾರು ಜನ ಇರ್ತಾರಪ್ಪ ನಮ್ಮ ಹಳ್ಳಿಗಳಲ್ಲಿ. ನಾವು ಅವ್ರನ್ನ ಕರಿತೀವಿ, ಕೈವಾರಕ್ಕೆ ಬಂದ್ರಪ್ಪ ಅಂತ ಕರಿತೀವಿ. ಅಯ್ಯೋ ಏನಪ್ಪ ಆಗಲೇ ವಯಸ್ಸಾಗ್ಬಿಟ್ಟಿದೆಯಾ, ಕೈವಾರಕ್ಕೆ ಬರಬೇಕಾದ್ರೆ ಇನ್ನೂ ವಯಸ್ಸಾಗಬೇಕು, ಇನ್ನೂ ಮಕ್ಕಳಿಗೆ ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಒಂದು ಬೋರ್ ಹಾಕಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಮುದುಕರಾದ ಮೇಲೆ ಬರೋಣ ಕೈವಾರಕ್ಕೆ ಅನ್ನುವಂಥವರೇ. ಇನ್ನು ನಮ್ಮ ಹೇಮಂತ್ ಅಂತವರು ಕೌನ್ಸಿಲರ್ ಇಂಡ ಹಿಂಗೆ ಶ್ರೀನಿವಾಸನಿಗೆ ಪ್ರೆಸಿಡೆಂಟ್ ಕಾವಲ್ಲ, ಅನೇಕ MLA ಕಾವಲ್ಲ ಅಂತ ಹೇಳುವಂಥವ್ರು ರಾಜಕೀಯದವರು ಭಾಳ ಜನ ಇರ್ತಾರೆ. ಎಪ್ಪುಡೋ ಏ ವೇಳೋ ఏ ఊరో ఏ చోటో నమ్మికలేనిది కుమారి కుండ ఎప్పుడో ఏ వేళో ಎಪ್ಪುಡೋ ಯಾವಾಗಲೋ ಏ ವೇಳೋ ಯಾವ ವೇಳೆಯಲ್ಲೋ ಏ ಊರೋ ಯಾವ ಊರಲ್ಲೋ ಎಚ್ಚೋಟೋ ಯಾವ ಸ್ಥಳದಲ್ಲೋ ಮರಣ ತಪ್ಪಿದ್ದಲ್ಲ. ಕುಮ್ಮರಿ ಕುಂಡ ಕುಂಬಾರ ಮಾಡಿರ್ತಕ್ಕಂಥ ಮಡಕೆ ಇದು ಕೆಳಕ್ಕೆ ಬಿದ್ದರೆ ಢಮಾರ್ ಅಂತದೆ, ಪೀಸ್ ಪೀಸ್ ಆಗಿರ್ತದೆ. ದಾರಿಯಲ್ಲಿ ಹೋಗುವಾಗಲೂ ಯಾವ ಊರಲ್ಲೋ ಎಲ್ಲೋ ಏನೋ ಮರಣ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ನಾವು? ಈ ಮಾನವ ಜನ್ಮದಲ್ಲಿ ಬಂದಿದ್ದೀವಿ. నరజన్మము లేకుండినా లేదు లేదు ಮೋಕ್ಷము ಅಂತಾರೆ ತಾತನವರು. ಈ ನರಜನ್ಮದಲ್ಲಿ ಇದ್ದಾಗಲೇ ಮೋಕ್ಷ. ನರಜನ್ಮ ಇಲ್ಲದೆ ಇದ್ದರೆ ಮೋಕ್ಷ ಇಲ್ಲ. ಮಾನವ ಜನ್ಮ ಇದ್ದಾಗಲೇ ಮೋಕ್ಷ. ಇದಿಗೋ ಇಪ್ಪುಡೇ ಸಮಯಮು ನೀವು ತಿಳಿಯವಯ್ಯ ಅಂತ ಹೇಳ್ತಾರೆ. ಈ ಸಮಯ ಇದು ಸುಸಮಯ, ಒಳ್ಳೆ ಟೈಮ್. ಈಗ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ತಾತನವರು. ಯಾಕೆ ಹೇಳ್ತಾರೆ ಹೇಳು? ಮಾನವನಿಗೆ ವಿಚಕ್ಷಣಾ ಜ್ಞಾನ ಇದೆ, ಮನಸ್ಸು ನಿಲ್ಲಿಸ್ತಕ್ಕಂಥ ಸಾಧನೆ ಇದೆ. ಒಂದು ವೇಳೆ ನಾವು ನರಿಗಳಾಗುಟ್ಟಿದ್ರೆ, ಒಂದು ವೇಳೆ ನಾವು ಹಾವುಗಳಾಗುಟ್ಟಿದ್ರೆ
ಗುಬ್ಬಚ್ಚಿಗಳಾಗ್ಬಿಟ್ಟಿದ್ರೆ, ಈ ಗುಬ್ಬಚ್ಚಿ ಹಾರಾಡ್ತಾ ಇದೆ, ಇಲ್ಲಿದೆ ಗುಬ್ಬಚ್ಚಿಗಳು, ಇನ್ನೆಲ್ಲಿ ನೋಡೋಕ್ಕಾಗಲ್ಲ ನೀವು ಗುಬ್ಬಚ್ಚಿಗಳನ್ನು. ಗುಬ್ಬಚ್ಚಿ ನೋಡಿ ಇಲ್ಲಿದೆ. ಹುಲಿಯಾಗ್ಬಿಟ್ಟಿದ್ರೆ, ಆನೆಯಾಗ್ಬಿಟ್ಟಿದ್ರೆ, ಕೋತಿಯಾಗ್ಬಿಟ್ಟಿದ್ರೆ, ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಭಗವಂತನ ಅಲ್ಲಿ ಭಕ್ತಿ ಮಾರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಆಗ್ತಾ ಇರಲಿಲ್ಲ. ಅನೇಕ ಜನ ಈಗ ಮಾನವ ಜನ್ಮ ಎತ್ತಿದ್ದೀವಿ ನಾವು. ಈಗ ಮತ್ತೆ ಮಾನವ ಜನ್ಮಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಏನಪ್ಪ? ಮುಂದಿನ ಜನ್ಮ ಇದೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಪ್ಪ, ಯಾರು ಇಲ್ಲಿ ಇರೋಂಗಿಲ್ಲ. 200, 300, 400 ವರ್ಷ ಇದ್ದಿದ್ದರೆ ಅವರು ಮಕ್ಕಳನ್ನು ಹೆರಿತಾನೇ ಇರಲಿಲ್ಲ. ನಾವೇ ಸುಖವಾಗಿದ್ದು ಬಿಡೋಣ ಅಂತ ಇದ್ಬಿಡ್ತಾಯಿದ್ರು. ಈ 200 ಎಕರೆ, 300 ಎಕರೆ, 400 ಎಕರೆ ಎಷ್ಟು ಬೇಕಾದರೂ ನನಗೇ ಬೇಕು ಅಂತ ಇದ್ದರು. ಆದರೆ ದೇವರು ಅಷ್ಟು ಆಯುಸ್ ಕೊಟ್ಟಿಲ್ಲ. ಯಾವಾಗಲೂ ಏನೋ ಕೊಟ್ಟಿದ್ದಾನೆ. 20 ವರ್ಷಕ್ಕೋ, 30 ವರ್ಷಕ್ಕೋ, 50 ವರ್ಷಕ್ಕೋ, 60 ವರ್ಷಕ್ಕೋ ಅವನು ಹೋಗಲೇಬೇಕು. 70 ವರ್ಷಕ್ಕೋ. ಅಮ್ಮಮ್ಮ ಅಂದರೆ 100 ವರ್ಷ ಇರೋರು ಎಲ್ಲಿದ್ದಾರೆ ಈಗ? ಇಲ್ಲ. ನಮ್ಮ ಧ್ಯೇಯ, ನಮ್ಮ ಗುರಿ ಏನಿರಬೇಕು ಅಂದರೆ, ಅಟ್ಲೀಸ್ಟ್ ಮುಂದಿನ ಜನ್ಮ ಮಾನವ ಜನ್ಮರಾಗಿ ಹುಟ್ಟಬೇಕು. ಮುಂದಿನ ಜನ್ಮ ವೃಕ್ಷಕ್ಕೆ ಜೀವ ಇದೆ, ವೃಕ್ಷಕ್ಕೆ ಜೀವ ಇದೆ. ನೋಡಿ, ವೃಕ್ಷ ಬೆಳೀತಾ ಇರ್ತದೆ. ನಾವು ಚಿಕ್ಕ ಒಂದು ಗಿಡವನ್ನು ಉಳ್ತೀವಿ, ಅದಕ್ಕೆ ನೀರು ಹಾಕ್ತೀವಿ, ನಾಳೆ ವರ್ಷಕ್ಕೆ ಅದು ಇನ್ನಷ್ಟು ಬೆಳೀತದೆ, 3 ವರ್ಷಕ್ಕೆ ಇನ್ನಷ್ಟು ಆಗ್ತದೆ, 4 ವರ್ಷಕ್ಕೆ ಮಾವಿನ ಮರ ಹಾಕಿದರೆ ಕಾಯಿ ಬಿಡ್ತದೆ. ಜೀವ ಇಲ್ಲದೆ ಇದ್ದರೆ ಅದಕ್ಕೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯ ಇತ್ತಾ? ಅಲ್ಲಿಗೆ ಜೀವ ಇದೆ ತಾನೇ ವೃಕ್ಷಗಳಿಗೆ. ಆ ವೃಕ್ಷಗಳಾಗಿ ನಾವು ಹುಟ್ಟುಬಿಟ್ಟಿರೆ ಏನು ಮಾಡೋದು? ಅದಕ್ಕೋಸ್ಕರ ಈ ಜನ್ಮದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡು ಅಂತ ತಾತನವ್ರು ಹೇಳ್ತಾರೆ. ಏನಪ್ಪ ಒಳ್ಳೆಯ ಕೆಲಸ? ಏನು ಹೇಳಿದ್ದಾರೆ ತಾತನವರು? ಅರ್ಥ ಮಾಡ್ಕೊಳ್ಳಿ. ಅಪ್ಪ, ನೀನು ಮನುಷ್ಯನಾಗಿ ಹುಟ್ಟಿದೀಯ, ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಿ ಮೋಕ್ಷವನ್ನು ಪಡಿ. ನೀನೇನಾದರೂ ಮೋಕ್ಷವನ್ನು ಪಡೆದರೆ ಮತ್ತೆ ನಿನಗೆ ಹುಟ್ಟು ಸಾವುಗಳು ಇರೋದಿಲ್ಲ. ಹೇಳಿ, ಮೋಕ್ಷವನ್ನು ಪಡೆದರೆ ಏನಿರೋಲ್ಲ ಹೇಳಿ? ಅಲ್ಲ, ನೀವು ಈ ಕಡೆ ಗಮನ ಇದೆಯಾ ಅಂತ ನೋಡ್ತಾ ಇದ್ದೀನಿ ನಾನು. ಮೋಕ್ಷವನ್ನು ಪಡೆದರೆ ಏನಿರೋಲ್ಲ? ಹುಟ್ಟು ಸಾವು ಇರೋಲ್ಲ. ಹುಟ್ಟೋಂಗೂ ಇಲ್ಲ, ಸಾಯೋಂಗೂ ಇಲ್ಲ. ಅದು ಮೋಕ್ಷ. ಈ ಮಾನವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಮೊದಲನೇದಾಗಿ ಮೋಕ್ಷವನ್ನು ಪಡೀಬೇಕು. ಹುಟ್ಟು ಸಾವುಗಳಿಲ್ಲದಂತಾಗು ಅಂತ ತಾತನವ್ರು ಹೇಳೋದು. ನೀನು ಒಂದು 10 ಎಕರೆ ಸಂಪಾದನೆ ಮಾಡು, ಒಂದು ಬಿಲ್ಡಿಂಗ್ ಕಟ್ಟು, 1-2 ಮದುವೆಗಳು ಮಾಡ್ಕೋ, ಮಕ್ಕಳನ್ನು ಏರು. ಈಗ ಮಕ್ಕಳನ್ನು ಏರೋರೇ ಇಲ್ಲ ಬಿಡಿ. ಯಾಕೆ ಹೇಳು? ಎಲ್ಲ ಫ್ಯಾಮ್ಲಿ ಪ್ಲಾನಿಂಗೆ. ಎಲ್ಲ 2 ಮಕ್ಕಳಾದರೆ ಹೆಚ್ಚು, 3 ಮಕ್ಕಳಿಗೆ ಯಾರೂ ಹೋಗ್ತಾ ಇಲ್ಲ. 1 ಮಗು ಆದರೆ ಹೆಚ್ಚು. ದುರ್ಲಭ. ಸಾಕು ಸಾಕು ಅನ್ನೋದು ಅದು ಬಹಳ ಕೆಟ್ಟದ್ದು, ಬಹಳ ಕೆಟ್ಟದ್ದು. ಆ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಲೇಬೇಡಿ. ಕನಿಷ್ಠ 3 ಜನ ಅಥವಾ 4 ಜನ ಮಕ್ಕಳು ಇರಲೇಬೇಕು. ನೀವು ಒಂದೊಂದು ಮಕ್ಕಳನ್ನು ಸಾಕು ಸಾಕು, ನಾಲ್ಕು ಹೋಗ್ಬಿಟ್ಟೈತೆ ಅಂತ ಭಾಳ ಜನ ಇದ್ದೀರಿ. ಅದು ಬಹಳ ಅಪಾಯ. ಅರ್ಥ ಮಾಡ್ಕೊಳ್ಳಿ, ಬಹಳ ಅಪಾಯ ಅದು. ಅವನು ಇಷ್ಟಾನುಸಾರ ತಿರುಗ್ತಾನೆ. ಒಂದು ಮಗು 4 ಬುಲೆಟ್ ತೀಸಿ ಅಂತಾನೆ, 4 ಕಾರ್ ತೀಸಿ ಅಂತಾನೆ. ಅವನನ್ನು ಮುದ್ದಾಗಿ ಬೆಳೆಸಿರ್ತೀರಿ. ಅವನು ಕೇಳಿದ್ದನ್ನು ಕೊಡಿಸ್ಬೇಕು ನೀವು. ಕೊಡಿಸ್ಲೇದು
నాకు ఇప్పించలేదా, నేను ఈ ఊర్లోనే ఉండేది అంతానే, ఎక్కడన్నా ಪರಿಗೆತ್ತಿపోತಾನೋ ಅಂತಾನೆ. ಇದೆಲ್ಲ ನಾವು ಕಂಡಿರುವಂಥದ್ದು. ನಮ್ಮ ಸುತ್ತಮುತ್ತಲು ನಮ್ಮ ಸ್ನೇಹಿತರು ಅವರೆಲ್ಲ ನೋಡಿರ್ತಕ್ಕಂಥದ್ದು. ನಮ್ಮ ಸ್ನೇಹಿತರನ್ನು, ಒಂದೊಂದು ಮಗುವನ್ನು ಅಪರೂಪವಾಗಿ ಬೆಳೆಸಿ ಅವನ ಇಷ್ಟಾನುಸಾರ ತಿರುಗಿ ಅವನು ಹಿಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆಮೇಲೆ ಅದಕ್ಕೆ ಆಲ್ಟರ್ನೇಟ್ ಇರಬೇಕು, ಇನ್ನೊಂದು ಮಗು ಇರಬೇಕು. ಆವಾಗ ಹೇಳಿದ ಮಾತು ಕೇಳ್ತಾರೆ ಅವರು. ಅಕಸ್ಮಾತ್ ದುರ್ದೈವ ಆ ಮಗು ಒಬ್ಬನೇ ಸಾಕು ಅಂತ ಇರ್ತೀರಿ, ಏನೋ ಹೆಚ್ಚು ಕಮ್ಮಿ ಎಂಥವರು ಒಬ್ಬನೇ ಮಗಬೇಕು, ಒಬ್ಬನೇ ಇರಬೇಕು ಅಂತೇಳಿರ್ತಕ್ಕಂಥವ್ರಿಗೆ ಆ ಒಬ್ಬನು ತೀರೋದಾಗ ಅವ್ರಿಗೆ ವಯಸ್ಸಾಗ್ಬಿಟ್ಟಿರ್ತದೆ, 60 ವರ್ಷ 70 ವರ್ಷ, ಶುಗರ್ ಬಂದಿರ್ತದೆ, ಕಾಯಿಲೆಗಳು ಬಂದಿರ್ತದೆ, ಮತ್ತೊಂದು ಮದುವೆ ಮಾಡ್ಕೊಳ್ಳೋಕ್ಕಾಗ್ತದ? ಆಗಲ್ಲ. ಇದೆಲ್ಲ ಯೋಚನೆ ಮಾಡಬೇಕು ನಾವು. ಈಗ ಆಂಧ್ರ ಸರ್ಕಾರ ಘೋಷಣೆ ಮಾಡಿದೆ. ಏನು ಘೋಷಣೆ? 3 పిల్లల కంటే 30,000, 4 పిల్లల కంటే 40,000 ಅಂತ ಇದ್ದಾರೆ ಆಂಧ್ರ ಸರ್ಕಾರ. ಒಳ್ಳೆಯದು, ಮಕ್ಕಳು ಇರಬೇಕು. ಮಕ್ಕಳ ಮನೆಯಲ್ಲಿಂದ ಇಲ್ಲ ಅಂದರೆ ಅದು ಮನೆಯೇ ಅಲ್ಲ. ನೀವು ಸಂಪಾದನೆ ಮಾಡಿ 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 ನಾವು ಏನು ಮಾಡಬೇಕು? ಆ ಸಂಪಾದನೆನ ಎಷ್ಟೋ ಜನನ್ನ ನಾವು ಪೇಪರ್ಗಳಲ್ಲಿ ಓದ್ತಿರ್ತೀವಿ, ಟಿ ವಿಗಳನ್ನು ನೋಡ್ತೀರಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ತಕ್ಕಂಥವನಿಗೊಬ್ಬನ ಮಗ ಇರ್ತಾನೆ, ಅವನು ತೀರ್ಕೊಂಡಿರ್ತಾನೆ, ಅವನ ಪಾಡೇನು? ಅದಕ್ಕೋಸ್ಕರ ಮಕ್ಕಳು ಹೆಚ್ಚೆಚ್ಚಾಗಿ ಆಗ್ತಾ ಇರಬೇಕು. ಸದ್ಗುರು ತಾತಯ್ಯನವ್ರು ಏನು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ಮೋಕ್ಷವನ್ನು ಪಡಿ. ಯಾವುದನ್ನು ಪಡಿಬೇಕು? ಮೋಕ್ಷ. ಮೋಕ್ಷ ಅಂದರೆ ಏನು? ಹುಟ್ಟು ಸಾವು ಇಲ್ಲದೇ ಇರುವಂಥದ್ದು. ಆ ರೀತಿ ಮೋಕ್ಷವನ್ನು ಪಡೆದಿರ್ತಕ್ಕಂಥವರು ನಿಮಗೆ ತಿಳಿದಂಗೆ ಯಾರಿದ್ದಾರೆ? ನಿಮಗೆ ತಿಳಿದಂಗೆ ಯಾರಿದ್ದಾರೆ? ಸ್ವಲ್ಪ ಯೋಚನೆ ಮಾಡಿ. ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಇದ್ದಾರೆ. ಇವರು ಮೋಕ್ಷವನ್ನು ಗಳಿಸಿರ್ತಕ್ಕಂಥವರು, ಜೀವ ಸಮಾಧಿಸ್ಥರು. ಅದಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿರೋದು. ಇಷ್ಟೊಂದು ಯಾವಾಗಲೂ ಅದ್ಭುತವಾದಂಥ ಕಾರ್ಯಗಳು ಇಲ್ಲಿ ನಡೀತಾ ಇರ್ತವೆ. ಯಾವಾಗಲೂ ಇಲ್ಲಿ ಏನು ತೊಂದರೆನೂ ಆಗೋದಿಲ್ಲ. ನಾನು ನೋಡಿದಾಗಿನಿಂದಲೂ ಕೂಡ ಇಲ್ಲಿಗೆ ಬಂದು ಇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡವನು ಯಾರೂ ಕೆಟ್ಟೋಗಿಲ್ಲ, ಯಾರೂ ಕೆಟ್ಟೋಗಿಲ್ಲ. ನಿನ್ನೆ ತಾನೇ ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾನು ತಾತಯ್ಯನವ್ರ ಸನ್ನಿಧಿಗೆ ಹೋಗಿದ್ದೆ, ತಾತಯ್ಯನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ, ಅಲ್ಲಿ ಬೇಡ್ಕೊಂಡೆ ತಾತಯ್ಯನವರನ್ನು. ತಾತಯ್ಯನವರು ಮಹಿಮಾನ್ವಿತರು, ಕೈವಾರ ಪವಿತ್ರವಾದಂಥ ಸ್ಥಳ. ನಾನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ತಾತಯ್ಯನವರು ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಇರ್ತಾರೆ. ನಾನು ಅವರನ್ನು ನಂಬಿದೆ, ನನಗೂ ಅನುಕೂಲ ಆಗಿದೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅವರು ಬರ್ತಾ ಇರ್ತಾರೆ, ಅದು ಸಹಜವಾಗಿ ಅವರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಆ ರೀತಿಯಾಗಿ ಇಲ್ಲಿ ಯಾರು ಏನು ಕೇಳಿಕೊಂಡ್ರೂ ಮನಸ್ಪೂರ್ವಕವಾಗಿ ಒಳ್ಳೆಯದನ್ನು ಯಾರು ಕೇಳ್ಕೊಳ್ತಾರೋ ಅವ್ರಿಗೆಲ್ಲ ಕೂಡ ಒಳ್ಳೆಯದಾಗಿದೆ. ನಾವು ನಂಬಬೇಕಷ್ಟೇ. ಈಗ ತಾತಯ್ಯನವರು ಏನು ಹೇಳಿದ್ದಾರೆ ನಮಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇದು ನಾನು ಹೇಳಿದೆ ಮೋಕ್ಷದ್ದು. ಎರಡನೇ ವಿಷಯ ಅವ್ರು ಹೇಳೋದು, ಅಪ್ಪ ನೀನು ನಾಮ ಸಂಕೀರ್ತನೆ ಮಾಡು. ನಾಮ ಸಂಕೀರ್ತನೆ ಅಂದರೆ ಏನು? ಭಜನೆ ಮಾಡು. ರಾಮ ಕೃಷ್ಣ ಗೋವಿಂದ ಅಂತ ಕೀರ್ತನೆಗಳನ್ನು ಹಾಡು, ಭಜನೆ ಮಾಡು. ಇದು ಎರಡನೇದು ಅವ್ರು ಹೇಳಿರೋದು, ನಾಮ ಸಂಕೀರ್ತನೆ. ಎಷ್ಟು ಜನಕ್ಕೆ ಭಜನೆ ಮಾಡೋಕ್ಕೆ ಬರ್ತದೆ ಅಂದರೆ ನಿಮ್ಮೆಲ್ಲರಿಗೂ ಬರ್ತದೆ. ಈಗ ತಾನೇ ನಾನು ನೋಡಿದೆ, ರಾಮ ರಾಮ ಮುಕುಂದ ಮಾಧವ ಹಾಡುವಾಗ ಎಲ್ಲರೂ ಹಾಡಿದಿರಿ ನಾಮ ಸಂಕೀರ್ತನೆ. ಹಾಡಲಿಲ್ವ ನೀವೆಲ್ಲ? ಅದೇ ನಾಮ ಸಂಕೀರ್ತನೆ. ಇನ್ನೊಂದು ಸರ್ತಿ ಹೇಳಿ ಒಂದು ಸ್ಟಾಂಜ.
ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ. ಇದೇ ನಾಮ ಸಂಕೀರ್ತನೆ, ಇದೇ ಭಜನೆ. ಇದರಲ್ಲಿ ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ. ನೀನು ನಾಮ ಸಂಕೀರ್ತನೆ ಮಾಡಪ್ಪ ಅಂತ ಹೇಳಿದ್ದಾರೆ. ಅಮ್ಮ ಅವ್ರಿಗೂ ಅಷ್ಟೇ. ಇಲ್ಲಿ ಬಹಳ ಜನ ಮಾತೃಮೂರ್ತಿಗಳು, ತಾಯಂದಿರು ಬಂದಿದ್ದೀರಿ, ಮಕ್ಕಳು ಬಂದಿದ್ದೀರಿ. ಆ ಭಕ್ತಿ ಇಲ್ಲದೆ ಹೋಗಿದ್ದರೆ ನೀವು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲ ನೀವು ಮುತ್ತುರತ್ನಗಳು. ಇಲ್ಲಿಗೆ ಬಂದಿರೋರೆಲ್ಲ ರತ್ನಗಳು, ಸಾಮಾನ್ಯವಾದವರಲ್ಲ. ಇಲ್ಲಿಗೆ ಬರಬೇಕಾದ್ರೆ ನಿಮ್ಮಲ್ಲಿ ಪತಿವ್ರತ ನಾರೈತೆ వెలలేని రత్నమురా అంటారు తాత్నూరు. పుట్టవలే పురుషుడై పుత్రుడు తుంటైతే పుడమిలో పుట్టరాని పుంಡು పుట్టినట్లు ಅಂತ ಹೇಳ್ತಾರೆ ತಾತ್ನವರು. ಮಗು ಹುಟ್ಟಿರ್ತಾನೆ, ఎవరಪ್ಪ ನೀ ಕೊಡ್ಕೋ ಅಂತ ಹೇಳ್ತಾರೆ. ಇಟ್లా ಓಡಪ್ಪ చూడಪ್ಪ ತಪ್ಪೋತಾ ఉండಡು ಅಂತ ಹೇಳ್ತಾರೆ. ಅವನು ಒಳ್ಳೆಯ ಹೆಸರು ತಂದರೆ ತಾನೇ ತಂದೆ ತಾಯಿಗಳಿಗೆ ಗೌರವ. ಅವನೇದ್ರದು ತುಂಟನಾದರೆ ಪುಡಮಿಲೋ ಪುಟ್ಟರಾನಿ ಪುಂಡು ಪುಟ್ಟಿನಟ್ಲು ಅಂತ ಹೇಳ್ತಾರೆ ತಾತ್ನವರು. ಅಂದರೆ ಹುಟ್ಟಬಾರದ ಜಾಗದಲ್ಲಿ ಹುಣ್ಣು ಹುಟ್ಟಿದರೆ ಎಷ್ಟು ನೋವು ಅರ್ಥ ಮಾಡ್ಕೊಳ್ಳಿ. ಹುಟ್ಟಬಾರದ ಸ್ಥಳ ಯಾವುದು ಹೇಳಿ? ನಮ್ಮ ಶರೀರದಲ್ಲಿ ಹುಟ್ಟಬಾರದ ಸ್ಥಳ ಹುಣ್ಣು ಯಾವ ಭಾಗ ಹೇಳಿ? ಯೋಚನೆ ಮಾಡಿ. ಶರೀರ ಇದೆಯಪ್ಪ ನಮ್ಮದು, ಹುಣ್ಣಾಗ್ತದೆ. ಯಾವ ಭಾಗದಲ್ಲಿ ಹುಣ್ಣಾದರೆ ತುಂಬ ಕಷ್ಟ ಬಾಡಿಯಲ್ಲಿ? ಯಾರಿಗೂ ಅರ್ಥನೇ ಆಗಲಿಲ್ಲ ನಿಮಗೆ. ಇವಾಗ ಮೊದಲು ರಾಜುಪುಂಡು ಅಂತ ಇದ್ದರು. ಅಂದರೆ ಬೆನ್ನಿನಲ್ಲಿ ಅವನು ಮಲಗಲಿಕ್ಕಾಗಲ್ಲ, ಈ ಕಡೆ ತಿರುಗಲಿಕ್ಕಾಗಲ್ಲ, ನಿದ್ದೆ ಹೋಗ್ಲಿಕ್ಕಾಗಲ್ಲ. ಅದು ಪುಟ್ಟರಾನಿ ಚೋಟು ಅಂತ, ತುಂಬ ಕಷ್ಟ. ಅಂಥ ಸ್ಥಳದಲ್ಲಿ ಹುಣ್ಣು ಹುಟ್ಟಿದರೆ ಕಷ್ಟ. ಆ ರೀತಿ ಕೆಟ್ಟ ಮಗ ಹುಟ್ಟಿಬಿಟ್ರೆ ತಂದೆ ತಾಯಿಗಳಿಗೆ ಕಷ್ಟ. ಪುಟ್ಟರಾನಿ ಚೋಟು ಪುಂಡು ಪುಟ್ಟಿನಟ್ಲು ಅಂತ. ಕೆಟ್ಟ ಮಗ ಹುಟ್ಟುಬಿಟ್ರೆ, ನೋಡಪ್ಪ ನಿನ್ನ ಮಗ ಕುಡಿತಾನೆ, ಬಿಡಿ ಸಿಗರೇಟ್ ಸೇಗ್ತಾನೆ, ಕೆಟ್ಟವ್ರ ಜೊತೆ ಹೋಗ್ತಾನೆ, ಅಫೀಮ್ ಹಾಕ್ತಾನೆ, ಅವನು ಮಾಡಬಾರ್ದು ಕೆಲಸಗಳಿಲ್ಲ, ಇವನು ದುರ್ಮಾರ್ಗ ಅಂತ ಯಾರಾದರೂ ಅಂದುಬಿಟ್ರೆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿಬಿಡ್ತದೆ. ಯಾಕಪ್ಪ ಹುಟ್ಟಿದ ಇವನು ಅಂತ ಅನ್ನಿಸ್ತದೆ. ತಂದೆ ತಾಯಿಗಳದ್ದು ತಪ್ಪಿರ್ತದೆ ಅದರಲ್ಲಿ. ಮಗುವಾಗಿನಿಂದಲೂ ಕೂಡ ಆ ಮಗನಿಗೆ ಅಟ್ಲೀಸ್ಟ್ ಸಮಯವನ್ನು ಸ್ವಲ್ಪ ಕೊಡಬೇಕಲ್ಲ. ಅವ್ರ ಕೆಲಸದಲ್ಲೇ ಅವರು ನಿರತರಾಗಿದ್ದರೆ ಅಲ್ಲ, ಕೆಲಸ ಎಲ್ರಿಗೂ ಇರ್ತದೆ. ಬಂದ ತಕ್ಷಣ ಮಗಳನ್ನು ಮಗನನ್ನು ಹತ್ತಿರದಲ್ಲಿ ಕುಳ್ಳಿಸ್ಕೊಂಡು, ಅಪ್ಪ ಏನು ಓದಿದ್ದೀಯಾ, ಇವತ್ತು ಸ್ಕೂಲ್ಗೆ ಹೋಗಿದ್ದೀಯಾ, ಏನು ಪಾಠ ಆಯಿತು, ಏನು ನಿನ್ನ ಫ್ರೆಂಡ್ಸ್ ಅಂತ ಅವರಿದ್ದಾರೆ. ಯಾಕೆಂದರೆ ಟೆಲ್ ಮಿ ಯುವರ್ ಫ್ರೆಂಡ್ಸ್ ಅಂತ, ಐ ವಿಲ್ ಟೆಲ್ ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಅಂತ ಹೇಳ್ತಾರೆ ಸೈಕಾಲಜಿಸ್ಟ್. ಯಾರ ಜೊತೆ ಸೇರ್ತಾ ಇದ್ದಾನೆ ನನ್ನ ಮಗ ಅಂತ ಗಮನಿಸಬೇಕು. ನನ್ನ ಮಗಳು ಯಾರ ಜೊತೆ ಸೇರ್ತಾಳೆ ಹೆಚ್ಚಿಗೆ, ಅವನೆಂತ ಅವನು, ಇದನ್ನೆಲ್ಲ ಗಮನಿಸ್ಬೇಕಲ್ಲ ತಂದೆ ತಾಯಿ. ಎಷ್ಟೊತ್ತಿಗೋ 12 ಗಂಟೆಗೋ 11 ಗಂಟೆಗೂ ಬರೋದು, ಕುಡಿದು ಬಿಟ್ಟು ಬಂದುಬಿಡೋದು, ಏನೋ ಒಂದಷ್ಟು ಹೆಂಡತಿ ಆಗ್ತಾಳೆ ತಿಂದುಬಿಡೋದು, ಮಲ್ಕೊಂಡು ನಿದ್ದೆ ಹೋಗ್ಬಿಡೋದು, ತಿರ್ಗಿ ಬೆಳಿಗ್ಗೆ ಹೇಳಿದ ತಕ್ಷಣ ಕೆಲಸ ಡ್ಯೂಟೀಸು, ಇಲ್ಲ ಇನ್ನೊಂದು ಕೆಲಸ, ವ್ಯವಹಾರ, ವ್ಯಾಪಾರ. ಮಕ್ಕಳ ಚಿಂತೆ ಇಲ್ಲ. ಅವಾಗ ಮಕ್ಕಳ ಗತಿ ಏನು? ಅವರೇನಾಗ್ತಾರೆ? ಇಷ್ಟೆಲ್ಲ ವ್ಯವಹಾರ ಮಾಡೋದು, ಇಷ್ಟೆಲ್ಲ ಸಂಪಾದನೆ ಮಾಡೋದು, ದುಡ್ಡು ಮಾಡೋದು ಯಾರಿಗೋಸ್ಕರ? ನಾವು ಮಕ್ಕಳಿಗೆ ತಾನೆ. ಆ ಮಕ್ಕಳನ್ನೇ ಸರಿಯಾದ ದಾರಿ ಕರ್ಕೊಂಡು ಹೋಗದೆ ಹೋದರೆ ಅವ್ರು ಉಳಿಸ್ತಾರ?
ನಾವು ಸಂಪಾದನೆ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿ ಧನ ವ್ಯವಹಾರ ಇದನ್ನೆಲ್ಲ ಅವನು ಸರಿಯಿಲ್ಲ ಅಂದರೆ, ಆ ಮಗ ಅವನು ಪೋಲೆ ಆದರೆ, ಪುಂಡನಾದರೆ, ಕುಡುಕನಾದರೆ ಅವನು ಇಡ್ತಾನ? ಮೊದಲು ಅವನು ಸರಿ ಮಾಡಬೇಕಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ತಾತ್ನವ್ರು ಹೇಳಿರೋದು. ಪುತ್ರುಡು ತುಂಟೈತೆ ಪುಡಮಿಲೋ ಪುಟ್ಟರಾನಿ ಪುಂಡು ಪುಟ್ಟಿನಟ್ಲು. ಪತಿವ್ರತರಾಲೈತೆ ವೆಲಲೇನಿ ರತ್ನಮು. ಹೆಣ್ಣು ಮನೆಯಲ್ಲಿ ಪತಿವ್ರತೆ ಆಗಿದ್ದರೆ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ. ವೆಚ್ಚಕ್ಕೆ ಹಣವಿದ್ದು ಬೆಚ್ಚನೆಯ ಮನೆಯಿದ್ದು ಇಚ್ಛೆಯನ್ನರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಏನೇನು ಇರಬೇಕು ಸರ್ವಜ್ಞ ಹೇಳೋದು? ವೆಚ್ಚಕ್ಕೆ ಹಣವಿದ್ದು ಬೆಚ್ಚನೆಯ ಮನೆಯಿದ್ದು ಇಚ್ಛೆಯನ್ನರಿಯುವ ಸತಿ ಇರಲು. ಗಂಡನೇನೋ ಅಂತ ಅರಿತುಕೊಂಡಿರ್ತಕ್ಕಂಥ ಸತಿ, ಆ ಹೆಂಡತಿ ಇದ್ದರೆ ಸ್ವರ್ಗಕ್ಕೆ ಬೆಂಕಿ ಹಚ್ಚು ಅಂದರು ಸರ್ವಜ್ಞಮೂರ್ತಿ. ಆ ರೀತಿ ಹೆಣ್ಣು. ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೆ, ಯಾವ ಮನೆಯಲ್ಲಿ ಹೆಣ್ಣನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಪೀಡಿಸ್ತಾ ಇರ್ತಾರೆ, ದುಃಖಿಸ್ತಾ ಇರ್ತಾಳೆ ಹೆಣ್ಣು, ಹೇಳ್ಕೊಳ್ಳೋಕ್ಕಾಗಲ್ಲ, ಆ ಮನೆಯಲ್ಲಿ ಲಕ್ಷ್ಮಿ ಇರೋಲ್ಲ, ಓಡೋಗ್ಬಿಡ್ತಾಳೆ ಲಕ್ಷ್ಮಿ. ಹೆಣ್ಣನ್ನು ಯಾವ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಆ ಮನೆ ಅಷ್ಟೈಶ್ವರ್ಯಗಳಿಂದ ಕೂಡಿರ್ತದೆ. ಅದಕ್ಕೋಸ್ಕರ ಹೆಣ್ಣಿಗೆ ಹೆಚ್ಚಿನ ಬೆಲೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಮಾತೃದೇವೋಭವ ಅಂತೀವಿ ನಾವು. ತಾಯಿಯನ್ನು ಮಾತೃದೇವೋಭವ ಅಂತೀವಿ. ಹೆಣ್ಣಿಗೆ ಅಪೂಜ್ಯ ಭಾವನೆ ಇದೆ. ಆ ಹೆಣ್ಣು, ನಮ್ಮ ತಾಯಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ನಮ್ಮನ್ನು ಯಾವ ರೀತಿ ಬೆಳೆಸಿರ್ತಾಳೆ. ಸ್ವಲ್ಪ ಜ್ವರ ಬಂದರೆ ಸಾಕು, ಸಣ್ಣ ಮಕ್ಕಳಾಗಿದ್ದಾಗ ಅಯ್ಯೋ ಒದ್ದಾಡ್ಬಿಡೋದು ತಾಯಿ. ಪಾ ಜ್ವರ ಮಚ್ಚಿಸಿದ ಕದಪ್ಪ ಅಂತ ಹೇಳೋದು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ನೋಡಿರೋದು. ಎಷ್ಟೊಂದು ಪ್ರೀತಿ ಇರ್ತದೆ ತಾಯಿಗೆ ಆ ಮಗು ಮೇಲೆ. ಆ ಯಮ್ಮನು 9 ತಿಂಗಳು ಎತ್ತಿರೋದನ್ನು, ತಾಯಿಯನ್ನು ಯಾರು ಮರಿತಾನೆ ಅವನಷ್ಟು ಪಾಪಿ, ಅವನಷ್ಟು ನಿಕೃಷ್ಟ ಈ ಸಮಾಜದಲ್ಲಿ ಯಾರಿರ್ತಾರೆ? 9 ತಿಂಗಳು ಎತ್ತ ತಾಯಿಯನ್ನು ಮರೆತೋಗಿರ್ತಕ್ಕಂಥ ಎಷ್ಟು ಜನ ಮಕ್ಕಳಿಲ್ಲ ನಮ್ಮಲ್ಲಿ. ಅವನಷ್ಟು ಪಾಪಿ, ಅವನಷ್ಟು ನಿಕೃಷ್ಟ ಇನ್ಯಾರಿದ್ದಾರೆ? ಯಾರಿರ್ತಾರೆ? ಯೋಚನೆ ಮಾಡಿ. ಯಾರೂ ಇರೋಲ್ಲ. ಅಂತಹ ತಂದೆ ತಾಯಿಗಳನ್ನು ಈಗ ಮನೆಯಿಂದ ಓಡಿಸ್ತಕ್ಕಂಥ ಮಕ್ಕಳು ತಯಾರಾಗಿದ್ದಾರೆ. ಅವರೇನು ಮಾಡಿದ್ರು, ಕಷ್ಟಪಟ್ಟರು, ಸುಖಪಟ್ಟರು, ಅದು ತಿನ್ನಿಸಿದ್ರು, ವಿದ್ಯಾಭ್ಯಾಸ ಮಾಡಿಸಿದ್ರು, ಏನೇನು ಮಾಡಿದ್ರು ಅದನ್ನೆಲ್ಲ ಮರ್ತೋಗ್ತಾರೆ. ಅವರು ವಿದ್ಯಾವಂತರಾದ ಮೇಲೆ అమెరికాలో ఉండాను, లండన్లో ఉండాను, నిద్రపోతూ ఉండాను, ఇంత పొద్దులో నేను ఫోన్ చేసేది ಅಂತ ಹೇಳಿರೋ ಮಕ್ಕಳಿದ್ದಾರೆ. ఏమప్ప మీ అప్పకి బాగలేదప్ప, నువ్వు వచ్చేయప్ప బిర్యానా, మీ అప్పుడు ಹಾಸ್ಪಿಟ್ಲಿಗೆ ಅಡ್ಮಿಟ್ చేసినాను ಅಂತ ಅವ್ರು ಚಿಕ್ಕಪ್ಪ ಹೇಳಿದರೆ, ఏమప్ప నిద్రపోతూ ఉండే టైంలో ನಾನು ಫೋನ್ చేసేది ಅಂತ ಹೇಳಿರೋ ಮಕ್ಕಳಿದ್ದಾರೆ. ಯಾಕೆಂದರೆ ಅಮೇರಿಕಾಗೂ ಇಲ್ಲಿಗೂ ಟೈಮ್ ವ್ಯತ್ಯಾಸ ಇರ್ತದೆ. ಇವ್ರ ಪಾಪ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಕ್ಕೆ ಏನು ಗೊತ್ತಾಗಿರ್ತದೆ? ಇವರು ಎಕರೆನೋ 2 ಎಕರೆನೋ ಮಾರಿಬಿಟ್ಟು ನಮ್ಮ ಹುಡುಗ BA ಆಗಲಿ MA ಆಗಲಿ ಮೆಡಿಕಲ್ ಹೋಗಲಿ ಅಂಥೇಳಿ ಕಳಿಸಿರ್ತಾರೆ ಓದಿಸಿ. ಅವನು ಅಮೇರಿಕಾಗೋ ಲಂಡನ್ಗೋ ಹೋಗಿರ್ತಾನೆ. ಅವನ ತಂದೆ ತಾಯಿಗಳನ್ನ ಮರ್ತೋಗಿರ್ತಾನೆ. ಅಲ್ಲಿ ಯಾರನ್ನೋ ಒಬ್ಬರನ್ನ ಮಾಡ್ಕೊಂಡಿರ್ತಾನೆ. ಅವನು 2 ವರ್ಷಕ್ಕೂ 3 ವರ್ಷಕ್ಕೂ ಈ ಕಡೆ ತಿರುಗಿ ನೋಡೋಲ್ಲ. ಇಲ್ಲಿ ಕಾಯಿಲೆ ಬಿದ್ದಿರ್ತಂತಂದೆ, అప్ప మీ అప్పకు బాగలేదప్ప రాప్ప బిర్యానీ అంటే వచ్చే కాయలదప్ప రజా లేదు,
చచ్చిపోయిండడప్ప మీ ఎప్పుడు అందరూ కూడాను దఫన్ చేసేటంటప్ప నాకు రజాలు సిక్కలేదు. ಇಷ್ಟೆಲ್ಲ ಓದಿಸಿದ್ದೆ ಅದಕ್ಕೆ. ಆ ನೈತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಓದಿಸಿಬಿಟ್ರಲ್ಲ, చదివి చదివి చాకులవాడాయరా, తిరిగి తిరిగి దిమ్మిరాయ, ముదిరి ముదిరి ಮುಸಲಿವಾಡಾಯರ ನಾದಬ್ರಹ್ಮಾನಂದ ನಾರಾಯಣ ಕವಿ ಅಂತಾರೆ. ಏನಕ್ಕೆ ಆಗೋದು? ನೈತಿಕ ಮೌಲ್ಯಗಳು, ಆಧ್ಯಾತ್ಮಿಕ ಚಿಂತನೆ ಇಲ್ಲದೇ ಇರತಕ್ಕಂಥ ಓದು, ಆ ಓದನ್ನು ಏನು ಮಾಡ್ತೀಯ? ತಿಪ್ಪೆ ಗುಂಡೆಗೆ ಹಾಕಬೇಕು. ತಂದೆ ತಾಯಿಗಳನ್ನೇ ನೋಡದೇ ಇರತಕ್ಕಂಥ ಮಕ್ಕಳನ್ನು ಅವ್ರಿಗೆ ಏನಕ್ಕೆ ಹಾಕ್ತಾರೆ? ಮುದಿರಿ ಮುದಿರಿ ಮುಸಲಿವಾಡಾಯರ ಅಂತಾರೆ ತಾತನವರು. ಬಲಿತಾ 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 ವಯಸ್ಸು ಬಂದು 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 ಮುದುಕನಾಗ್ಬಿಡ್ತಾನೆ. ಮುದುಕನಾದ್ಮೇಲೆ ಸಾಯೋದೇ ಗ್ಯಾರಂಟಿ. ಅಷ್ಟರ ಸಮಯದಲ್ಲಿ ಈ ಮಾನವ ಜನ್ಮ ಎತ್ತಿದ್ದರಿಂದ ಉಪಯುಕ್ತವಾಗಿದೆ. ಈ ಮಾನವ ಜನ್ಮ ಪವಿತ್ರವಾಗಿರ್ತಕ್ಕಂಥ ಗುರುಗಳನ್ನು ನಂಬು, ಗುರುಗಳನ್ನು ನಂಬು. ಇದ್ದಾರೆ ಗುರುಗಳು. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಜೀವ ಸಮಾಧಿಸ್ಥರು, ಮೋಕ್ಷವನ್ನು ಪಡೆದಿರ್ತಕ್ಕಂಥವರು. ವೇಮನ ಯೋಗಿಗಳು, ಅವರು ಜೀವ ಸಮಾಧಿಸ್ಥರು, ಮೋಕ್ಷವನ್ನು ಪಡೆದಿರ್ತಕ್ಕಂಥವರು. ಕನಕದಾಸರು, ಪುರಂದರದಾಸರು, ಇವರೆಲ್ಲ ಮೋಕ್ಷವನ್ನು ಪಡೆದಿರ್ತಕ್ಕಂಥ ಮಹಾನುಭಾವರು. ಅವರ ಸನ್ನಿಧಿಗೆ ನಾವು ಹೋಗಬೇಕು ಅಂತ ಯಾವ ಜೀವ ಸಮಾಧಿಗಳಿದೆ ಅಲ್ಲಿ ಪ್ರಾಣ ಬಿಟ್ಟಿಲ್ವಲ್ಲ, ಅವ್ರು ನೋಡ್ತಾ ఇర్తారు ನಮ್ಮನ್ನೆಲ್ಲ. ಅಪ್ಪ వచ్చిండే వాళ్ళు ఏమేమి చేస్తూ ఉన్నారు ಏನು ಅಂತ ಅವ್ರಿಗೆಲ್ಲ ಗೊತ್ತಾಗ್ತದೆ. ಇತರುలు ಎರುಗಕ್ಕನ್ನ ಈಶ್ವರುಂಡು ಎರುಗಡ. ಮನುಷ್ಯರಿಗೆ ಗೊತ್ತಾಗದೇ ಇರ್ಬೋದು, ಪರಮಾತ್ಮನಿಗೆ ಗೊತ್ತಿಲ್ವಾ? ಅವ್ರಿಗೆಲ್ಲ ಗೊತ್ತಿರ್ತದೆ. ಅದಕ್ಕೋಸ್ಕರ ನಾವು ಚಿಂತನೆ ಯಾವುದಿರಬೇಕು? ಗುರುಗಳ ಚಿಂತನೆ ನಮ್ಮಲ್ಲಿ ಇರಬೇಕು. చింతలన్నీయు విడచి శ్రీ గురునియే వేళ చింతసేయవే ನೀವು ಮನಸಾ. ಎಲ್ಲ ಚಿಂತೆಗಳನ್ನ ಬಿಟ್ಟುಬಿಡಬೇಕು. ಇದೇಪ್ಪ ಚಿಂತೆಗಳು ಎಲ್ಲರಿಗೂ ಇದೆ. ಮನುಷ್ಯ ಹುಟ್ಟಿದವಾಗಿನಿಂದ ಸಾಯೋವರೆಗೂ ಅವನ ಚಿಂತೆಗಳಲ್ಲೇ ಮುಳುಗಿರ್ತಾನೆ. ಅವನ ಚಿಂತೆಗಳು ಏನೇನಿರ್ತದೆ? ಎಲ್ಲ ಕನಸಿನ ಚಿಂತೆಗಳು, ಗಾಳಿಗೋಪುರಗಳು ಚಿಂತೆಗಳು. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ನಮ್ಮ ಕೈಯಲ್ಲಿ ಏನೂ ಇರೋಲ್ಲ. వచ్చేది రాకమానదు, రానిది రమ్మన్న రాదు. ಅದು ಬರುವಂಥದ್ದಿದ್ದರೆ ಬಂದೇ ಬರ್ತದೆ. ಬರದೇ ಇರೋದಕ್ಕೆ ನೀನು ಹಿಂಗೆ ಬಿದ್ದೋದ್ರೆ ಆಗೋದಿಲ್ಲ. చింత చేసిన ఎప్పుడే సిద్ధించు పరమము శీఘ్రమున తెలియవే మనసా. చచ్చెవారిని చూచి వచ్చువారిని చూచి మత్సరం ಬೇಟಿಕೆ ಮನಸಾ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸತ್ತೋಗದೆ. చచ్చెవారిని చూసి వచ్చేవారిని చూసి ಅಂದರೆ ಹುಟ್ಟತಕ್ಕಂಥವರು. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹಿಂಗಾಗ್ಬಿಟ್ಟಿದೆ. ಇಂಥವ್ರ ಮೇಲೆ ಮತ್ಸರ ಯಾಕೆ? ಇವರೆಲ್ಲ ಹುಡ್ತಾರೆ, ಸತ್ತೋಗ್ತಾರೆ, ಅವ್ರ ಮ್ಯಾಗ ಮತ್ಸರ ಯಾಕೆ? ಬಹುಪಾಪములు చేసి యమబాధ పడనాల బాట చక్కగా చూడు మనసా. ಬಹುಪಾಪములు చేసి, ಯಾವ್ಯಾವಪ್ಪ ಈ ಪಾಪಗಳು ನಾವು ಮಾಡ್ತಾ ಇರೋದು? ನಮ್ಮ ಧರ್ಮವನ್ನು ನಾವು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಧರ್ಮ ಅಂದರೆ ಏನು? ಮನುಷ್ಯನಾಗಿ ಹುಟ್ಟಿದ್ದೀನಿ, ಒಂದು ಕಡೆ ಕೂತ್ಕೊಂಡು ಚಿಂತನೆ ಮಾಡಬೇಕು. ನಾನು ಏನು ಮಾಡಬೇಕು? ನನ್ನ ಕೆಲಸ ಏನು? ಒಬ್ಬ ಮನುಷ್ಯ ತನ್ನ ಹೆಂಡತಿ ಹತ್ರ ಹೇಗಿರಬೇಕು ಹಾಗಿರಬೇಕು. ಹೆಂಡತಿ ಹತ್ರ ಹೇಗಿರಬೇಕು ಹಾಗೇ ಇರಬೇಕು. ತನ್ನ ತಾಯಿ ಹತ್ರ ಹೇಗಿರಬೇಕು ಹಾಗೇ ಇರಬೇಕು. ತಾಯಿಯನ್ನು
ದೇವ್ರಂಗೆ ಕಾಣಲೇಬೇಕು. ಹೊಸ್ದಾಗಿ ಹೆಂಡ್ತಿ ಬಂದುಬಿಟ್ಟಿದ್ದಾರೆ ಅಂದರೆ ಹೆಂಡ್ತಿ ಹೇಳಿದ ಮಾತುಗಳಿಗೆಲ್ಲ ಓ ಸರಿ 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 ನೀನು ಹೇಳಿದ್ದೆ ಸರ್, ನಾನು ಚಿಕ್ಕವಾಗಿಂದ ನೋಡಿದ್ದೀನಿ ನಮ್ಮಮ್ಮನ್ನ, ನೋಡು ಕೊಡ್ತೀನಿ ಕೆಲಸ ಅಂತ ಅನ್ನಬಾರ್ದು. ತಾಯಿ ಹತ್ರ ನೀನು ಹೇಗೆ ನಡ್ಕೋಬೇಕು? ನಿನ್ನ ತಾಯಿಯಿಂದ ಹುಟ್ಟಿರೋನು, ತಾಯಿ ಗೌರವ ಕೊಡಲೇಬೇಕು. ಮತ್ತೆ ತಾಯಿ ಸಿಗೋಲ್ಲ ಹೋಗ್ಬಿಟ್ಟ ಮೇಲೆ. ಆಮೇಲೆ ತಾಯಿ ಸತ್ತು ಇರೋವರೆಗೂ ತಾಯಿನ ಸರಿಯಾಗಿ ನೋಡದೆ, ಊಟ ಹಾಕದೆ, ಚಿಕ್ಕಪಟ್ಟೆ ಬೈದು ಏನೇನೋ ಮಾಡಿ, ತಾಯಿ ಸತ್ತೋದ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ದೊಡ್ಡ ಒಂದು ಸಮಾಧಿ ಕಟ್ಟಿಸಿ ಪಾಂಪ್ಲೆಟ್ಸ್ ಓಡಿಸಿ ಏನು ಬರ್ತದೆ ಪುಣ್ಯ? ಬದುಕಿರೋವಾಗ ತಂದೆ ತಾಯಿಯನ್ನು ಪ್ರೀತಿಯಿಂದ ಅಮ್ಮ ಏನು ತಿಂತೀಯ, ವಯಸ್ಸಾಗಿದೆ ನಿನಗೆ, ಏನು ತಂದು ಕೊಡಬೇಕಮ್ಮ, ಅಪ್ಪ ಏನು ತಿಂತೀಯಪ್ಪ, ಹೇಳಪ್ಪ ನಾನು ಇದ್ದೀನಪ್ಪ. ಎಷ್ಟು ಜನ ನಮ್ಮಲ್ಲಿದ್ದೀವಿ ನಾವು, ನಮ್ಮನ್ನು ನಾವೇ ಅರ್ಥ ಮಾಡ್ಕೋಬೇಕು. ನಮ್ಮ ತಂದೆ ತಾಯಿಗಳನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ನಮ್ಮಷ್ಟಕ್ಕೆ ನಾವೇ ಅರ್ಥ ಮಾಡ್ಕೋಬೇಕು. ಅದು ಧರ್ಮ. ನಿನ್ನ ಮಕ್ಕಳ ಥರ ಆಗಿರಬೇಕು, ಹಾಗೇ ಇರಬೇಕು. ನಿನ್ನ ಮಗು ಏನಾದರೂ ತಪ್ಪು ಮಾಡಿದರೆ, ಯಾರ್ದು ತಪ್ಪು? ಮಗಳೇನಾದರೂ ತಪ್ಪು ಮಾಡಿದರೆ ತಾಯಿದು. ಮಗಳು ತಪ್ಪು ಮಾಡಿದರೆ, ಮಗಳು ಕೆಟ್ಟೋಳಾದರೆ ತಪ್ಪ್ಯಾರ್ದು? ತಾಯಿದು. ತಾಯಿ ಸರಿಯಾಗಿ ಬೆಳೆಸಿಲ್ಲ ಅಂತ ಅದರರ್ಥ. ಮಗ ಸರಿಯಿಲ್ಲ ಅಂದರೆ ಯಾರು ತಪ್ಪು? ತಂದೆದು. ಶಿಷ್ಯರು ಸರಿಯಿಲ್ಲ ಅಂದರೆ ಯಾರು ತಪ್ಪು? ಮೇಷ್ಟ್ರದ್ದು. ಮೇಷ್ಟ್ರು ಸರಿಯಾಗಿ ವಿದ್ಯೆ ಕಲಿಸಿದಿರ್ತಾನೆ ಶಿಷ್ಯರಿಗೆ. ಯಾವ ರೀತಿ ತಂದೆ ತಪ್ಪು ಮಾಡ್ತಾನೆ? ನಾನೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ಒಂದು ಸಣ್ಣ ಉದಾಹರಣೆ. ನಾವೆಲ್ಲ ಚಿಕ್ಕ ಹುಡುಗರು, ನಾವು ಹಳ್ಳಿಯವರು, ನಾವೆಲ್ಲ ರೈತರು, ಹಳ್ಳಿಯಿಂದ ಬಂದಿರೋರು. ನಾವು ಹಳ್ಳಿಯಲ್ಲಿ ಇರ್ತಾಯಿದ್ವಿ. ನಮ್ಮ ಸ್ನೇಹಿತ ಒಬ್ಬನು ಇರ್ತಿದ್ದ, ವೆಂಕಟರೆಡ್ಡಿ ಅಂತ. ಅವ್ರ ತಂದೆ ಏನು ಮಾಡ್ತಾಯಿದ್ರು ಅಂದರೆ, ನಮ್ಮಿಬ್ಬರನ್ನು ಕರೆಯೋನು. ನಾವು ಚಿಕ್ಕ ಮಕ್ಕಳು, ಒಂದು 5ನೇ ಕ್ಲಾಸ್ ಏನೋ ಓದ್ತಾಯಿದ್ವಿ ನಾವು. ಆತನಿಗೆ ಒಂದು ಬೆಂಕಿ ಪಟ್ಟಣದಲ್ಲಿ ಒಂದು ಕೀಚಿಬಿಟ್ರೆ ಒಂದು ಪುಳ್ಳೆ ವೇಸ್ಟ್ ಆಗಿಬಿಡ್ತದೆ ಅಂತ ಆತನ ಉದ್ದೇಶ. ಅದಕ್ಕೆ ಬೀಡಿ ತೆಗಿಯೋನು. ನನಗೂ ಅವ್ರ ಮಗನಿಗೂ ಆ ಬೀಡಿ ಮೋಟು ಕೊಡೋನು. ಬೀಡಿ ನೀವು ಹೋಗ್ಬಿಟ್ಟು ಮೂಲೆಯಲ್ಲಿ ಒಲೆಯಲ್ಲಿ ಇದನ್ನು ಹಚ್ಚಿಸ್ಕೊಂಬರ್ರೋ ಅಂತ ಹೇಳೋನು. ನಾವು ಹೋಗ್ತಾಯಿದ್ವಿ. ಅದು ಹಚ್ಚಿದೆಯಾ ಇಲ್ವಾ, ಆ ಬೀಡಿ ಅಂಟ್ಕೊಂಡಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ನಮಗೆ? ಅದಕ್ಕೆ ಅವನು ವೆಂಕಟರೆಡ್ಡಿ ಅನ್ನೋನು ಹೇಳ್ತಾ ಇದ್ದಾರೆ, ಹೋಗಿ ಸರ್ತಿ ಈಡಿರ ಕಾನಿ ಬಾಲಕೃಷ್ಣ ಅಂತ. ನಾವು ಹೇಳಿದ್ರೆ ಅದು ಅಂಟ್ಕೊಂಡಿದೆಯಾ ಇಲ್ಲ ಅಂತ ಗೊತ್ತಾಗ್ತದೆ. ಅವನೊಂದು ದಮ್ಮು ನಾನೊಂದು ದಮ್ಮು ಆಗ್ತಾಯಿದ್ವಿ. ಆಮೇಲೆ ಅಂಟ್ಕೊಂಡಪ್ಪು ಅಂಥೇಳಿ ಅವ್ರ ತಂದೆಗೆ ಕೊಡ್ತಾಯಿದ್ವಿ. ಅವನು ಬೀಡಿ ಕುಡಿಯೋದನ್ನು ಕಂಟಿನ್ಯೂ ಮಾಡಿಕೊಂಡ. ಆವತ್ತಿಂದ ಬೀಡಿ ಕುಡಿದು ಸಿಗರೇಟ್ ಕುಡಿದು ಕೊನೆಗೆ ಕ್ಯಾನ್ಸರ್ ಬಂದು ಸತ್ತೋದ, ಶ್ವಾಸಕೋಶದ ಕ್ಯಾನ್ಸರ್. ಯಾರಪ್ಪ ತಪ್ಪು ಮಾಡಿದ್ದು? ತಂದೆ ತಾನೇ. ಅರ್ಥ ಮಾಡ್ಕೊಳ್ಳಿ, ತಂದೆ ತಾನೇ ಮಗನಿಗೆ ಕಲಿಸಿದ್ದು ಬಿಡಿ ಕುಡಿ ಅಂತ. ನಾನು ಮೇಷ್ಟ್ರಾಗಿದ್ದೆ. ಒಂದು ಸಾರಿ ಎದುರಿಗೆ ಒಬ್ಬ ಹುಡುಗ ಕೂತ್ಕೊಂಡಿದ್ದ. ಯಾಕೋ ಅಲ್ಲೇ ಕೂತ್ಕೊಂಡಿದ್ಯಾ, ಒಳಗೆ ಬರ, ಕ್ಲಾಸ್ ರೂಮ್ಗೆ ಬರೋ, ಯಾಕೋ ಕೂತ್ಕೊಂಡಿದ್ಯಾ ಅಲ್ಲೇ ಅಂತಂದೆ. ಅವನು ಗುರಾಯಿಸ್ ನೋಡ್ದ ನನ್ನ. ಆ ಹುಡುಗರನ್ನ ಕೇಳಿದೆ, ಏನೋ ಇವನು ಹಂಗೆ ನೋಡ್ತಾ ಇದ್ದಾನೆ ಅಂತ. ಸಾರ್, ನಿಮ್ಗೆ ಗೊತ್ತಿಲ್ಲ, ಇವರಪ್ಪನು ಸಾರಾಯಿ 2 ಪಾಕೆಟ್ ತಗೊಂಡು ಬರೋ ಅಂತ ಇವನ ಕೈಲಿ ಕೊಟ್ಟು ಕಳಿಸ್ತಾನೆ. ಇವನು ಸಾರಾಯಿ 3 ಪಾಕೆಟ್ ತಗೊಂಡು ಬಂದು ಇವನೊಂದು ಪಾಕೆಟ್ ಕುಡಿದ್ಬಿಟ್ಟಿರ್ತಾನೆ ಇಷ್ಟೊತ್ತಿಗೆ. ಅವರ ಅಪ್ಪನಿಗೆ 2 ಪಾಕೆಟ್ ಕೊಡ್ತಾನೆ ಸರ್ ಇವನು ಅಂತ ಹೇಳಿದ್ರು. ಅವನು ಕುಡಿದು ಅವನು ಸತ್ತೋದ. ಚಿಕ್ಕ ವಯಸ್ಸಿಗೆ ಕಲ್ಕೊಂಡವ್ರು ಇವರೆಲ್ಲ. ಅದಕ್ಕೆ ತಾತನವ್ರು ಹೇಳ್ತಾರೆ, ಮಾಂಸಮು, ಸಾರಾಯಿ, ಕಲ್ಲು,
భంగి సేవించినవాడు చపలుండు, నిలువదు అట్టి నీచు నిచిత్తము నిమిషం బైనన్, ప్రబలించును పైత్యజాడ్యము నారాయణ కవి ಅಂತ ಹೇಳ್ತಾರೆ. ಮಾಂಸ ಹೆಚ್ಚಿಗೆ ತಿನ್ನಬಾರ್ದು, ಹೆಚ್ಚಿಗೆ ತಿನ್ನಲೇಬಾರ್ದು. ಸಾರಾಯಿ ಕುಡಿಲೇಬಾರ್ದು, ಭಂಗಿ ಕುಡಿಲೇಬಾರ್ದು. 250 ವರ್ಷಗಳ ಹಿಂದೆ ಹೇಳಿದ್ದಾರೆ ಪ್ರಬಲಿಂಚುನು ಪೈತ್ಯಜಾಡ್ಯಮು ಅಂತ ತಾತನವರು. ಈಗ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಇವನು ಜಾಸ್ತಿ ಕುಡಿದ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಲಿವರ್ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಡಾಕ್ಟ್ರು. ಲಿವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನಾನು ಎಷ್ಟೋ ಜನ ಪೇಷಂಟ್ಸ್ನ ರಾಮಯ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ, ಈ ಕುಡುಕರನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಏನು ಸರ್ ಆಗಿದೆ ಅಂದರೆ, ಸಾರ್ ಇವನು ಮುಕ್ಕಾಲು ಲಿವರ್ ಹೋಗ್ಬಿಟ್ಟಿದೆ, ಇವನು ಉಳಿಯೋಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕುಡಿದು 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 ಹೋಗ್ಬಿಟ್ಟಿದೆ ಸರ್. ಇದನ್ನು ತಾತನವರು 250 ವರ್ಷಗಳ ಹಿಂದೆಯೇ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ತಾತನವ್ರು ಹೇಳಿರ್ತಕ್ಕಂಥವು ಮೈಲಿಗಲ್ಲುಗಳು, ವಾಸ್ತವಾಂಶಗಳು. ನೋಡಪ್ಪ ಹಿಂಗಿಂಗಿರಿ, ಹಿಂಗಿಂಗಿರಿ, ಈ ರೀತಿ ಇರಿ, ಈ ರೀತಿ ಇರಿ, ಈ ರೀತಿ ಅಂತ. ಅದಕ್ಕೋಸ್ಕರ ನಾವು ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕಾದರೆ, ನಾವು ಉತ್ತಮರಾಗಬೇಕಾದರೆ ತಂದೆ ತಾಯಿಗಳನ್ನು ಗೌರವಿಸಬೇಕು. ಅವರನ್ನು ಎಲ್ಲೋ ಕರ್ಕೊಂಡೋಗ್ಬಿಟ್ಟು ಒಂದು ಬೆಂಗಳೂರಿನಲ್ಲಿ ಬೇಕಾದಷ್ಟು ವೃದ್ಧಾಶ್ರಮಗಳಿದೆ, ಅಲ್ಲಿ ಬಿಟ್ಬಿಡೋದಲ್ಲ. ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಲ್ಲಿ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರ್ರಿ ಅನ್ನೋದಲ್ಲ. ಬೇಕಾದರೂ ಒಂದಷ್ಟು ಹಣ ಕೊಡ್ತೀವಿ ಅಂತಲ್ಲ. ಈಗ ನಮ್ಮ ಮಕ್ಕಳ ಮೇಲೆ ನಮಗೆಷ್ಟು ಭ್ರಾಂತಿ ಇದೆ, ಎಷ್ಟು ಪ್ರೀತಿ ಇದೆ, ಅವ್ರಿಗೂ ಇತ್ತು. ಅದಕ್ಕೋಸ್ಕರನೇ ನಾವು ಇಷ್ಟೋರಾಗಿರೋದು. ನಮ್ಮ ಮಕ್ಕಳ ಮೇಲೆ ನಮಗೆ ಈಗ ಭ್ರಾಂತಿ ಇದೆ, ಪ್ರೀತಿ ಇದೆ, ಎಷ್ಟು ಉತ್ಸಾಹ ಇದೆ ನಮ್ಮ ಮಕ್ಕಳ ಮೇಲೆ. ಅದೇ ರೀತಿ ಅವರು ನಮ್ಮ ಮೇಲೆ ಉತ್ಸಾಹ ತೋರಿಸಿದ್ದರಿಂದ ನಾವು ಇಷ್ಟರೋರಾಗಿದ್ದೀವಿ. ಅಲ್ವೇ ಸ್ವಾಮಿ? ಹೌದಾ ಇಲ್ವಾ ಹೇಳಿ? ಏನು ಅರ್ಥ ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮಲೇ ಗತಿ ಗೋವಿಂದ. ಹರ ನಮಃ ಪಾರ್ವತೀ ಪತಯೇ. ಹಾಲು ಬಿಡ್ಡಲು ಅಧಿಕ ಬಲమైన ಸಂಖ್ಯೆళ్ళు ಅಂಟಿ ಅಂಟಕ ಉಂಡು ಮನಸಾ. ಹಾಲು ಬಿಡ್ಡಲು ಅಧಿಕ ಬಲమైన ಸಂಖ್ಯೆళ్ళు ಅಂತ ಅರ್ಥ ಆತ್ಮ. ಹಾಲು ಅಂದರೆ ಯಾರೋ? ಹಾಲು అంటే ఏమి? పాల. ಹಾಲು బిడ్డలు అంటే ఏమి? ಹೆಂಡತಿ ಮಕ್ಕಳು. ಅಧಿಕ ಬಲమైన ಸಂಖ್ಯೆళ్ళు. ಸಂಖ್ಯೆళ్ళు ಅಂದರೆ ಏನು? ಬೇಡಿಗಳು. ಹೇಗೆ ಹೆಂಡತಿ ಮಕ್ಕಳು ಬೇಡಿಗಳಾದರು ನಮಗೆ ಹೇಳಿ, ಸ್ವಲ್ಪ ಯೋಚನೆ ಮಾಡಿ. ನಾವು ಕೆಲಸಕ್ಕೆ ಹೋಗ್ತೀವಿ, ನಾವು ವ್ಯಾಪಾರ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ಸೈಟ್ ಬಿಸ್ನೆಸ್ಗಳು ಮಾಡ್ತೀರಿ, ಮನೆಗಳು ಕಟ್ಟಿಸ್ತೀವಿ. ಇವೆಲ್ಲ ಯಾರಿಗೆ? ಹೆಂಡತಿ ಮಕ್ಕಳಿಗೆ. ಅವನೇನು ತಿಂತಾನೆ? ಅವನು ಸಂಪಾದನೆ ಮಾಡೋದಲ್ಲ ಯಾರಿಗೆ? ನಾವು ಸಂಪಾದನೆ ಮಾಡೋದಲ್ಲ ಯಾರಿಗೆ? ಹೆಂಡತಿಗೆ, ಮಕ್ಕಳಿಗೆ. ಅವನು ಲಂಚ ತಗೊಳ್ಳೋದು ಯಾರಿಗೆ? ಹೆಂಡತಿಗೆ, ಮಕ್ಕಳಿಗೆ. ಕರಪ್ಷನ್ ವಿಪರೀತ ಮಾಡೋದು ಯಾರಿಗೆ? ಹೆಂಡತಿಗೆ, ಮಕ್ಕಳಿಗೆ. ಮೋಸ ಮಾಡೋದು ಯಾರಿಗೆ? ಹೆಂಡತಿಗೆ, ಮಕ್ಕಳಿಗೋಸ್ಕರ. ರಿಯಲ್ ಎಸ್ಟೇಟ್ ಮಾಡೋದು ಯಾಕೆ? ಹೆಂಡತಿಗೆ, ಮಕ್ಕಳಿಗೋಸ್ಕರನೇ. ಇನ್ಯಾರಿಗಪ್ಪ? ಇನ್ಯಾರಿಗಾದ್ರೂ ಕೊಡ್ತಾನಾ? ಹೆಂಡತಿಗೆ, ಮಕ್ಕಳಿಗೆ ತಾನೆ. ಕೊನೆಗೆ ಮಾಡಿ 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 ಅವನಿಗೆ ಶುಗರ್ ಬಂದು, BP ಬಂದು, ಹಾರ್ಟ್ ಪ್ರಾಬ್ಲಮ್ ಬಂದು, ಬ್ರೈನ್ ಸ್ಟ್ರೋಕ್ ಆಗಿ ಟೆನ್ಷನ್ನು. ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು. ಗೊಟ್ಟಕ್ಕನ್ಸತ್ತೋಗು.
ಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು? ಹೆಂಡತಿ ಮಕ್ಕಳಿಗೆ. ಹಾಲು ಬಿಡ್ಡಲು ಅಧಿಕ ಬಲಮೈನ ಸಂಖ್ಯೆಳ್ಳು ಅಂಟಿ ಅಂಟಕ ಉಂಡು ಮನಸ మరుಳು మాయాశక్తి తనయులను మర్ధించి మాయ ಗೆಲುಚುಟ ಮೇಲು ಮನಸ. ಇದಕ್ಕೆಲ್ಲ ಮಾಯಕ್ಕೆ ಸಿಕ್ಕಾಕಬೇಡ. ತಾತ್ನವ್ರು ಹೇಳೋದು, ಮಾಯಕ್ಕೆ ಸಿಕ್ಕಾಕೋಬೇಡಪ್ಪ. ಧನ ಧಾನ್ಯ ಪಶು ಪಂಚ ಲೋಹಲೋಕ ಭ್ರಮಲು ತೆಗಗೋಸಿವೆಯವೇ ಮನಸ. ಧನ ಧಾನ್ಯ ಇದರ ಮೇಲಿನ ಮೋಹ ಏನಿದೆ ಅದನ್ನು ಒಡೆದು ಬಿಸಾಕ. ಬ್ರಹ್ಮಾಂಡಮಂತಯುನು ಬಯಲವನು ನಾಮಾಟ ಬದ್ಧಮನಿ తెలియవే మనస. ఎరుక కన్నా దేవుడెందు వెదకిన లేదు ఎరుక నిను రక్షించు మనసా. ఎరుక కైవరపురము అమరనారాయణ ವೇದಾಂತ ವೇದ್ಯುಡೆ ಮನಸ. ನಾವೇನು ಅರ್ಥ ಮಾಡ್ಕೋಬೇಕು, ಈಗಿರ್ತಕ್ಕಂಥ ಸಮಯ ಹೆಂಗಿದೆ, ಹಿಂದೆ ಹೆಂಗಿತ್ತು, ಅದರ ಹಿಂಗೆ ಹೆಂಗಿತ್ತು, ಅದರ ಹಿಂದೆ ಹೆಂಗಿತ್ತು ಹೇಳ್ತಾ ಇರ್ತಾರೆ ದೊಡ್ಡವರೆಲ್ಲ. మా కాలంలో ఇట్లుండప్ప, మా కాలంలో ఇట్లుండే. ಪ್ರತಿಯೊಂದು ಯುಗದಲ್ಲೂ ಕೂಡ ಬದಲಾವಣೆಗಳಾಗ್ತಾನೇ ಬಂದಿದೆ. ಒಂದೇ ರೀತಿ ಏನಿಲ್ಲ, ಬದಲಾವಣೆಗಳಾಗ್ತಾನೇ ಇದೆ. ಉದಾಹರಣೆಗೆ ಕೃತಯುಗ ತಗೊಳ್ಳಿ. ಎಷ್ಟು ಯುಗಗಳಿರೋದು? 4. ಯಾವ್ಯಾವುದು ಸ್ವಾಮಿ? ನೋಡಿ, ಹಿಂದೆ ಹೇಳ್ತಾ ಇದ್ರು ಯಾವ್ಯಾವುದು ಅಂದರೆ, ಈಗೇನಿಲ್ಲ. ಈಗ ಓದೋದು ಓದೋದು ಓದೋದು. ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕಲ್ವ ತಂದೆ ತಾಯಿ. ಅವ್ರಿಗೆ ಗೊತ್ತಿಲ್ಲದೆ ಇದ್ದರೆ ಅವರೇ ಇಲ್ಲಿ ಹೇಳ್ಕೊಡೋದು. ರಾಮಾಯಣ ಮಕ್ಕಳಿಗೆ ಹೇಳ್ಕೊಟ್ಟಿದ್ಯೇನಪ್ಪ ಅಂದರೆ ಅವ್ರಿಗೆ ಬರಬೇಕಲ್ಲ. ಮಹಾಭಾರತ ಹೇಳ್ಕೊಟ್ಟಿದ್ಯಾ ಅಂದರೆ ತಂದೆ ತಾಯಿಗಳಿಗೆ ಬರಬೇಕಲ್ಲ. ಅವರು ಬ್ಯುಸಿ. ಅದೇನು ಸ್ವಾಮಿ? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ 4 ಯುಗಗಳು. ಕೃತಯುಗದಲ್ಲಿ ಹೇಗಿತ್ತು ಕಾಲ? ಸ್ವಲ್ಪ ಯೋಚನೆ ಮಾಡಿ. ಧರ್ಮ ಆವಾಗಲೂ ಇತ್ತು, ಅಧರ್ಮ ಆವಾಗಲೂ ಇತ್ತು. ಆವಾಗಲೂ ಒಳ್ಳೆಯದು ಇತ್ತು, ಕೆಟ್ಟದ್ದು ಇತ್ತು. ಮಹರ್ಷಿಗಳು ಜಾಸ್ತಿ ಇದ್ದರು, ಋಷಿಗಳು ಜಾಸ್ತಿ ಇದ್ದರು, ಬ್ರಹ್ಮಜ್ಞಾನ ಜಾಸ್ತಿ ಇತ್ತು. ಅಲ್ಲಪ್ಪ, ಸಾಧು ಸಂತರಾಗಿ ಜ್ಞಾನಿಗಳಾಗಿ ತಪಸ್ಸು ಮಾಡ್ತಾ ಇದ್ದರೆ ಒಬ್ಬ ಮಹರ್ಷಿ, ಒಬ್ಬ ಜಮದಗ್ನಿ ಮಹರ್ಷಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತಾ ಇದ್ದರೆ ಒಬ್ಬ ಕ್ಷತ್ರಿಯ ಬಂದರು, ಕಾರ್ತವೀರ್ಯಾರ್ಜುನ ಅಂತ. ಅವನ ತಲೆನೇ ಕಡ್ದು ಬಿಡೋದ? ಇದು ಧರ್ಮನ? ಅವರು ಲೋಕ ಕಲ್ಯಾಣಕ್ಕೆ ತಪಸ್ಸು ಮಾಡ್ತಾ ಇರ್ತಾನೆ. ಯಾರೋ ಋಷಿ ಜಮದಗ್ನಿ. ಒಬ್ಬ ಕ್ಷತ್ರಿಯ ಬಂದ್ಬಿಟ್ಟು, ನಾನು ರಾಜ, ನನಗೆ ಎದುರು ಯಾರು, ನಾನು ಹೇಳಿದ್ದೆ ನಡಿಬೇಕು ಅಂಥೇಳ್ಬಿಟ್ಟು ತಪಸ್ಸು ಕೂತ್ಕೊಂಡಿರೋರನ್ನು ಕತ್ತಿ ಬೀಸಿ ಕತ್ತನ್ನು ಹೊಡೆದಾಕಿದರೆ ಏನು ಮಾಡಬೇಕು ಅವಾಗ? ತಪ್ಪಲ್ವೇ? ಅದು ಧರ್ಮನ ಅಧರ್ಮನ? ಏನು ಸ್ವಾಮಿ, ಧರ್ಮನ ಅಧರ್ಮನ? ಹೇಳಿದರೆ ಅಲ್ವಾ. ಆ ಧರ್ಮನೋ ಅಧರ್ಮನೋ ನಮಗೆ ಗೊತ್ತಿಲ್ಲ ಅಂದರೆ ಇದು ನಾವೇನು ಮಾಡೋದು? ಅಧರ್ಮ ಅಲ್ವಾ? ఏంప ఏమంతో ಧರ್ಮಮಾ ಅಧರ್ಮಮಾ? ಅಧರ್ಮಮೋ. ಆಗ ಇರ್ತಕ್ಕಂಥ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿಬಿಟ್ರು. ಅವ್ರ ಮಗ ಬಂದು ಭಾರ್ಗವರಾಮ ಎಲ್ಲ ಕ್ಷತ್ರಿಯರನ್ನು ಸರ್ವನಾಶ ಮಾಡಿಬಿಟ್ಟ. ಅಧರ್ಮವಾಗಿ ನಡ್ಕೊಳ್ತಾ ಇದ್ದಾರೆ, ಜನ ಕೆಟ್ಟೋಗ್ತಾ ಇದ್ದಾರೆ. ಯಾರ್ಯಾರು ಕೆಟ್ಟಿದ್ದಾರೋ ಅವ್ರನ್ನೆಲ್ಲ ನಾಶ ಮಾಡ್ತೀನಿ ಅಂತ ಬಂದ. ಅದು ಸತ್ಯುಗ.
ನಾವು ಹೇಗಿರ್ಬೇಕು ಇವಾಗ? ಪಕ್ಕದಲ್ಲಿ ಯಾವನೋ ಒಬ್ಬ ಮರವನ್ನು ಹೊಡಿತಾ ಇರ್ತಾನೆ, ಮರನ ಕಡಿತಾ ಇರ್ತಾರೆ. ಇವಾಗೇನು 5 ನಿಮಿಷದಲ್ಲಿ ದೊಡ್ಡ ಮರನ ತಳ್ಳಿಬಿಡ್ತಾರೆ. ಅದು ಸುಮ್ಮನೆ ಬ್ಲೇಡ್ ಇಟ್ಟರೆ ಸಾಕು, ಅದಕ್ಕೆ ಪೆಟ್ರೋಲ್ ಹಾಕಿ ಬರ್ರಂತ ಹೋಗ್ಬಿಡ್ತದೆ ಮರ. ಹಿಂದಿನ ಕಾಲದಲ್ಲಿ ಗೊಡ್ಲಿಗಳಲ್ಲಿ ಹೊಡೆಯಬೇಕಾಗಿತ್ತು. ಇವಾಗೇನಿಲ್ಲ, ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ಬ್ಲೇಡ್ಗೆ ಇಟ್ಟುಬಿಟ್ರೆ ದೊಡ್ಡ ಮರ 10 ನಿಮಿಷದಲ್ಲಿ ಬಿದ್ದೋಗ್ತದೆ. ನಾವೇನು ಮಾಡ್ತೀವಿ? ನೋಡಿಕೊಂಡು ಸುಮ್ಮನೆ ಎಟ್ಲ ಮಾನ್ಕೋಸಿಸ್ರ 5 ನಿಮಿಷಕ್ಕೆ ಪಡ್ಪೈರ ಮಾನೋ ಅಂದ್ಕೊಂಡು ಹೋಗ್ತೀವಿ ಹೊರತು, ಇಂಥ ಮರ ಇಷ್ಟು ವರ್ಷಗಳಿಂದ ಇತ್ತು, ಇಷ್ಟು ಮರ ಮಾಡಬೇಕಾದ್ರೆ ಎಷ್ಟು ಕಷ್ಟ, ನಾವೇನಾದರೂ ಉಳಿದ್ವಾ? ಈ ಮರನ ಬೆಳೆಸಿದ್ವಾ? ಇಂಥ ಮರನ ಈ ಕಟುಕ ಹೊಡೆದಾಗ್ತಾ ಇದ್ದಾನಲ್ಲ ಅಂತ ಯಾರಾದರೂ ಯೋಚನೆ ಮಾಡ್ತಾ ಇರೋರ? 5 ನಿಮಿಷಕ್ಕೆ ಕೊಟೇಶನಪ್ಪ ಅಂತ ಹೇಳುವಂಥವರೇ. ಅದು ಅಧರ್ಮ ಅಲ್ವಾ? ಬಂಡೆಗಳನ್ನು ಹೊಡಿತಾ ಇರ್ತಾರೆ, ಕಲ್ಲುಗಳನ್ನು ಹೊಡಿತಾ ಇರ್ತಾರೆ, ದೋಪಿಡಿ ಮಾಡ್ತಾ ಇರ್ತಾರೆ, ದೌರ್ಜನ್ಯ ಮಾಡ್ತಾ ಇರ್ತಾರೆ, ದುಡ್ಡು ಲೂಟಿ ಮಾಡ್ತಾ ಇರ್ತಾರೆ. ಅದು ಧರ್ಮನ ಅಧರ್ಮನ? ಅಧರ್ಮ ಅಲ್ವಾ? ಮರಳು ಇದ್ರೇ ಅಂತರ್ಜಲ ಬರೋದು, ಇಲ್ಲದೇ ಇದ್ರೆ ಅಂತರ್ಜಲ ಬರೋಲ್ಲ, ಒಣಗೋಗ್ತದೆ. ಆ ಮರಗಳು ಇಲ್ಲದೆ ಇರೋದಕ್ಕೆ ಮಳೆ ಇಲ್ಲದೆ ಇರೋದಿಲ್ಲಿ. ಮಳೆ ಬರ್ದೋ ಇರೋದಕ್ಕೆ ಕಾರಣ ಏನು? ಮರಗಳು ಇಲ್ಲದೆ ಇರೋದೇ. ಯಾರಾದರೂ ನಾನು ಒಂದು ಮರನ ಬೆಳೆಸ್ತೀನಪ್ಪ ನನ್ನ ಜೀವನದಲ್ಲಿ, ಶಪಥ ಮಾಡಿದ್ದೀವ? ಬೆಳೆಸಿದ್ದೀವ? ನೀರು ಹಾಕಿದ್ದೀವ? ಪೋಷಣೆ ಮಾಡಿದ್ದೀವ? ಇಲ್ಲ, ಅದು ಅಧರ್ಮ. ಇವೆಲ್ಲ ಧರ್ಮಗಳ ತುಲನೆ. ನಾವು ಧರ್ಮ ಯಾವುದು, ಅಧರ್ಮ ಯಾವುದು, ನಾವು ಹೆಂಗೆ ನಡ್ಕೊಳ್ತಾ ಇದ್ದೀವಿ? ಬೇರೆಯವ್ರಿಗೆ ಹೇಳಬೇಕಾಗಿಲ್ಲ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳ್ತಾರೆ. ಬೇರೆಯವರ ಡೊಂಕ ನೀನು ಯಾಕೆ ತಿದ್ದೋಕೆ ಹೋಗ್ತೀಯ? ನಿನ್ನಷ್ಟಕ್ಕೆ ನೀನು ಸರಿ ಮಾಡ್ಕೊ ಅಂತ. ನಾನು ಧರ್ಮದಲ್ಲಿದ್ದೀನ, ನಾನು ಅಧರ್ಮದಲ್ಲಿದ್ದೀನ, ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡ್ಕೋಬೇಕು. జలములు నిర్మించి వృక్షములు పెంచి శ్రీ తులసి పుష్పవనములు హరికి అర్పుతము చేసి ఆకొన్న అతిథులకు అన్నంబు పెట్టి దానంబు చేసిన ಸ್ವರ್ಗಾದಿ ಭೋಗಮುಲ್ ಅಂತಾರೆ. ನೀನು ಮಾನವ ಜನ್ಮ ಎತ್ತಿದ ಮೇಲೆ ಮೋಕ್ಷ ಆಗಬೇಕು, ನಿನ್ನ ಕೈಲಿ ಆಗಲಿಲ್ಲ, ಬಿಟ್ಟುಬಿಡಪ್ಪ. ನಾಮ ಸಂಕೀರ್ತನೆ ರಾಮ ಕೃಷ್ಣ ಗೋವಿಂದ ಅಂತ ಭಜನೆ ಮಾಡಬೇಕು, ನಿನ್ನ ಕೈಲಿ ಆಗಲಿಲ್ಲ. ಮೂರನೇದು ಹೇಳ್ತೀನಿ ಕೇಳಪ್ಪ ಅಂತಾರೆ ತಾತ್ನವ್ರು. ಏನದು? ಜಲಮುಲು ನಿರ್ಮಿಂಚಿ, ನೀರು ಬರ್ತಾ ಇದೆ, ತಡೆ ಹಾಕಿ ನೀರನ್ನು, ಅಲ್ಲಿ ನೀರನ್ನು ಸ್ಟಾಕೇಜ್ ಮಾಡು, ನಿಲ್ಲಿಸು. ಯಾಕೆ ಹಂಗೆ ಹೇಳೋದವರು? ಬೇಸಿಗೆ ಕಾಲದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಜಿಂಕಿಗಳು ಅವೋ ಇವೋ ಬಂದು ಆ ನೀರನ್ನು ಕುಡಿತವೆ, ಅದು ನಿನಗೆ ಪುಣ್ಯ ಬರ್ತದೆ. ವೃಕ್ಷಮುಲ್ ಪೆಂಚಿ ನೋಡು, ಅವ್ರು ಏನು ಮಾಡಿದರು ಅಂದರೆ, ಇಲ್ಲಿಗೆ ಬಂದ ತಕ್ಷಣ ಪಕ್ಕದಲ್ಲಿ ಅರಳಿ ಮರ ಇದೆ, ನೋಡಿದ್ದೀರಾ? ಸಮಾಧಿ ಪಕ್ಕದಲ್ಲಿ ಇಲ್ಲೇ ಅರಳಿ ಮರ ಇದೆ, ಪವಿತ್ರವಾಗಿರ್ತಕ್ಕಂಥದ್ದು. ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳಿಲ್ಲ ತಾತನವರು. ಮೊದಲು ಅರಳಿ ಮರ ಉಳಿದರು, ಅದೇ ಬೋಧಿ ವೃಕ್ಷ. ಇದನ್ನು ಪಕ್ಕದಲ್ಲಿ ಉಳಿದರು, ಆ ಮರ ನೆಟ್ಟರು ಅವರು. ಯಾಕೆ ಅವ್ರು ನೆಟ್ಟಿದ್ದು? ನೀವೆಲ್ಲ ನೆಡಿ ಅಂತ, ನೀವೆಲ್ಲ ಮರಗಳನ್ನು ಬೆಳೆಸಿ ಅಂತ ಅವರು. ನೀವು ಬೆಳೆಸಿ ಮರಗಳನ್ನು ಅಂತ. ಒಂದು ಜಮುನೇರಳೆ ಮರ ಬೆಳೆಸು, ಎಷ್ಟು ಪಕ್ಷಿಗಳು ತಿಂದೋಗ್ತವೆ. ಒಂದು ಮಾವು ಅಂದರೆ ಈಗ ಮಾರೋದಕ್ಕಲ್ಲ, ಈಗ ಬಾದಾಮಿನೋ ಇಲ್ಲ ರಾಜಗಿರನೋ ಇಲ್ಲ ತೋತಾಪುರಿನೋ ಇಲ್ಲ ಮಲ್ಲಿಕನೋ ಏನು ಸಂಪಾದನೆಗೆ ಅಲ್ಲ. ನಾಟಿ ಮಾವು ದೊಡ್ಡ ದೊಡ್ಡ ಮರಗಳಿರ್ತವೆ, ಹಿಂದೆ ಇದ್ದವು, ಈಗಿಲ್ಲ. ಇಂಥ ಮರಗಳನ್ನು ಬೆಳೆಸು ಅಂತ ಹೇಳೋದು. ಶ್ರೀ ತುಳಸಿ ಪುಷ್ಪವನಮುಲ್ ಹರಿಕೆ ಅರ್ಪಿತಮು ಚೇಸಿ. ನೀವು ಮಾಡಿದ್ದೀರಾ ಆ ಕೆಲಸ?
ಈಗ ಈ ಸೇವಾಕರ್ತರು ನೀವು ಯಾರಿದ್ದೀರಿ ಅದನ್ನು ಮಾಡಿದ್ದೀರಿ. ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿಂದ ನೋಡಿ ಇದೆಲ್ಲ ಆಗಿದೆ. ಏನು ಹಣ್ಣು ಹಂಪಲು ಹೂವು, ಆಮೇಲೆ ಸ್ವಾಮಿಗೆ ಅರ್ಚನೆ, ಅದಕ್ಕೆ ಹಾಲು ತುಪ್ಪ ಜೇನುತುಪ್ಪ ಮಜ್ಜಿಗೆ ಇವೆಲ್ಲ ತಂದಿದ್ದಾರೆ. ಅದೇ ದುಡ್ಡಿನಲ್ಲೇ ಅಲ್ಲ, ನಿಮ್ಮ ದುಡ್ಡೇ ಅದು. ಅದಕ್ಕೆ ನಿಮಗೆ ಪಾಲು ಸಿಗ್ತದೆ, ಒಂದು ಪುಣ್ಯ ಪಾಲು. ಶ್ರೀ ತುಳಸಿ ಪುಷ್ಪವನ್ನು ಹರಿಗೆ ಅರ್ಪಿತಮು చేసి ಭಗವಂತನಿಗೆ ಅರ್ಪಿತ ಮಾಡಿದ್ದೀರಿ. ಆ ಕೊನ್ನ ಅತಿಥುಲಕು ಅನ್ನಂಬು ಬೆಟ್ಟಿ. ಆ ಕೊನ್ನ ಅಂದರೆ ಯಾರು? ಹಸಿದಿರ್ತಕ್ಕಂಥವರು, ಹೊಟ್ಟೆ ತುಂಬಿರ್ತಕ್ಕಂಥವರಲ್ಲ. ಅಮ್ಮ ಭಿಕ್ಷುಂತಲ್ಲಿ ಏಮನ ಏಯಂ ಮಾಟೆ, ಅಯ್ಯೋ ಮುಂದ್ರಪಾಪ ಅಲ್ಲ. ರಾಪ ಏಮಂತ ಇಸ್ತಾನೆ ರಾಪ ಅಂತ ಅವನಿಗೆ ಹಸಿದಿರ್ತಕ್ಕಂಥವನು ಕೊಡು, ಹೊಟ್ಟೆ ತುಂಬಿರ್ತಕ್ಕಂಥವನಿಗಲ್ಲ. ಸತ್ಪಾತ್ರಕಂ ದಾನಂ. ದಾನ ಧರ್ಮಗಳನ್ನು ಯಾರಿಗೆ ಮಾಡ್ತೀಯ? ಕುಡುಕನಿಗೆ ಮಾಡ್ತೀಯಾ ದಾನ? ಅವನು ಕುಡಿದ್ಬಿಟ್ಟು ಹೋಗ್ತಾನೆ, ಹೆಂಡ್ತಿ ನೋಡಿತಾನೆ, ಮಕ್ಕಳು ನೋಡಿತಾನೆ, ಅವನು ಸತ್ತೋಗ್ತಾನೆ. ಅವನಿಗೆ ದಾನ ಮಾಡಿದ್ರೆ ಲಾಭ ಏನು ಬಂತು? ಲಾಭ ಇಲ್ಲ. ಸತ್ಪಾತ್ರಗನಿಗೆ, ಉತ್ತಮನಿಗೆ, ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂಥವನಿಗೆ ಅವನಿಗೆ ದಾನ ಮಾಡಿದರೆ, ಸ್ವಾಮಿ ತಿರುಪತಿ ಇಪ್ಪತ್ತವಣ್ಣನ ಸ್ವಾಮಿ ಅಂತ ಅಂದರೆ ಪೈಡ್ಸ್ರಪ್ಪ ಅಂತ ಒಂದು ಕೊಡಬೇಕು. ಸ್ವಾಮಿ ಪೆಂಡ್ಲಿ చేస్తాವಣ್ಣನ ಸ್ವಾಮಿ ತೀಸ್ಕೊಪ್ಪ ಬಟ್ಟು ಇಸ್ತಾಮು ಅಂತ ಅನ್ಬೇಕು. ಇವು ಕೈವಾರದಲ್ಲಿ ಯಾರೇ ಬಡವರು, ಇಲ್ಲಿ ಜಾತಿ ಇಲ್ಲ. ಈ ಕ್ಷೇತ್ರದಲ್ಲಿ ನೋ ಕ್ಯಾಸ್ಟ್, ಜಾತಿ ಹೆಸರು ಹೇಳು ಕೊಡುದಿಲ್ಲ, ಜಾತಿನೇ ಇಲ್ಲ ಇಲ್ಲಿ. ಎಲ್ಲ ಜಾತಿಗಳಿಗೂ ಸೇರಿರ್ತಕ್ಕಂಥದ್ದು ಈ ಕೈವಾರ ಕ್ಷೇತ್ರ. ತಾತನವರು ಅವ್ರಿಗೆ ಯಾವ ಜಾತಿಯೂ ಇಲ್ಲ, ಯಾವ ಅಂಟೂ ಇಲ್ಲ, ಯಾವ ಮುಟ್ಟೂ ಇಲ್ಲ. ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಯಾರಿದ್ದಾರೆ, ಪೂಜ್ಯ ಧರ್ಮಾಧಿಕಾರಿಗಳು, ಅವರಿಗೆಲ್ಲ ಕೂಡ ಬಟ್ಟೆ, ಮಂಗಳಸೂತ್ರ, ಊಟ ಎಲ್ಲವನ್ನು ಕೊಡಿಸಿ ಮಾಂಗಲ್ಯ ಧಾರಣೆ ಮಾಡಿ ಇಲ್ಲಿ ಬಡಬಗ್ಗರಿಗೆ ಉಚಿತವಾಗಿ ಮದುವೆಗಳು ಮಾಡ್ತಾರೆ. ನಾವು ಎಷ್ಟು ಕ್ಷೇತ್ರಗಳಿಗೆ ನೋಡಲಿಕ್ಕಾಗ್ತದೆ, ಇಲ್ಲಿ ನಡೀತದೆ. ಯಾರಾದರೂ ನಾನು ಮಾಡ್ತೀನಿ ಸ್ವಾಮಿ, ಒಂದು ಮದುವೆ ತಾಳಿ ಕೊಡ್ತೀನಿ ಸ್ವಾಮಿ ಅಂದರೆ ಕೊಡ್ಬೋದು, ಯಾರನ್ನೂ ಕೇಳ್ಕೊಳ್ಳಂಗಿಲ್ಲ. ಅದಕ್ಕೋಸ್ಕರ ಒಂದು ದಿನಕ್ಕೆ 5,000 ಜನ ಉಚಿತವಾಗಿ ಇಲ್ಲಿ ಊಟ ನಡೀತದೆ, 5,000 ಜನಕ್ಕೆ. ಆಮೇಲೆ ಜುಲೈ ಮಾಸದಲ್ಲಿ 27, 28, 29 ಗುರುಪೂಜೆ ಇದೆ, ಸಂಗೀತೋತ್ಸವ ಇದೆ. ದೇಶದ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಕೂಡ ಇಲ್ಲಿಗೆ ಗುರುಪೂಜೆಗೆ ಬರ್ತಾರೆ. ದೊಡ್ಡ ವಿದ್ವಾಂಸರು ಯಾರಿದ್ದಾರೆ ಅವರೆಲ್ಲ ಇಲ್ಲೇ ಇರ್ತಾರೆ. 72 ಗಂಟೆಗಳ ಕಾಲ ಸತತವಾಗಿ ಇಲ್ಲಿ ನಡೀತದೆ. ಇವತ್ತು ಪೂಜ್ಯ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಗಿರಿ ಪ್ರದಕ್ಷಿಣೆ ಇದೆ. ಆಲಂಬಗಿರಿಯನ್ನು 1,000 ಜನ ಭಜನೆ ಮಾಡಿಕೊಂಡು ಸುತ್ತುವರಿತಕ್ಕಂಥ ಕಾರ್ಯಕ್ರಮ ಇವತ್ತಿದೆ. ಇವತ್ತು ಸಂಜೆ 4:15 ಗಂಟೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಸದ್ಗುರುಗಳ ಜೀವ ಸಮಾಧಿ ಆಗಿರೋದ್ರಿಂದ ನಡೀತವೆ. ಇಲ್ಲಿ ನಡೀತಾನೇ ಇರ್ತದೆ. ಪ್ರತಿನಿತ್ಯ ವೈಕುಂಠವೇ ಇದು, ಕಲಿಯುಗ ವೈಕುಂಠಪುರಿ ಇದು. ಇಂತಹ ಸ್ಥಳಕ್ಕೆ ಎಲ್ಲ ಭಕ್ತಾದಿಗಳು, ಮಾತೆಯರು ಇಂದು ಬಂದು ತಾತಯ್ಯನವರಿಗೆ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲರ ಅದೃಷ್ಟ. ಅದು ಪೂರ್ವ ಜನ್ಮದ ಸುಕೃತ. ಆ ಸುಕೃತದಿಂದ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ನನ್ನ ಕಳಕಳಿ ಇಷ್ಟೇ, ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಅವ್ರಿಗೆ ಸನ್ಮಾರ್ಗದತ್ತ ಕರ್ಕೊಂಡೋಗ್ಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇಂಥಗಳಿಗೆ ಕಡೆಗೆ ಮನಸ್ಸು ಬರುವಂಗೆ ಮಾಡಬೇಕು. ಮಕ್ಕಳನ್ನು ಹೆಂಗೆ ನೋಡ್ಕೊಳ್ತಿರೋ ತಂದೆ ತಾಯಿಗಳನ್ನು ಅದೇ ರೀತಿ ನೋಡ್ಕೋಬೇಕು. ಮಕ್ಕಳು ಕೆಟ್ಟೋಗದ ಹಾಗೆ ಮಾತಾಪಿತೃಗಳು ಶ್ರದ್ಧೆ ವಹಿಸಬೇಕು. ನನ್ನ ಮಗ ಯಾರ ಜೊತೆ ಸೇರ್ತಾ ಇದ್ದಾನೆ ಅಂತ ಗಮನಿಸಬೇಕು. ಮಗಳು ಯಾರ ಜೊತೆ ಸೇರ್ತಾ ಇದ್ದಾಳೆ,
ಗಮನಿಸಬೇಕು. ಏನಾದರೂ ಕೆಟ್ಟ ರೂಟಲ್ಲಿ ಹೋಗ್ತಾ ಇದ್ದರೆ ತಕ್ಷಣ ಕರ್ಕೊಂಡು ಬರಬೇಕು ವಾಪಸ್ಸು. ಇಷ್ಟೆಲ್ಲ ಮಾಡಿ ಸನ್ಮಾರ್ಗದತ್ತ ಹೋಗಿ ಸದ್ಗುರುಗಳ ತಾತಯ್ಯನವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇನ್ನೇನು ಪೂಜಾ ಕೈಂಕರ್ಯಗಳು, ನಮ್ಮ ಅರ್ಚಕರು ಬಹಳ ಒಳ್ಳೆಯ ಜ್ಞಾನಿಗಳಿದ್ದಾರೆ. ಭಕ್ತಿಪೂರ್ವಕವಾಗಿ ಈ ಪೂಜಾ ಕೈಂಕರ್ಯಗಳನ್ನು ಭಾಗವಹಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅರ್ಚಕ ಶ್ರೇಷ್ಠರೆಲ್ಲರೂ ಕೂಡ ತಾತಯ್ಯನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಭಕ್ತಿಯಾಗೀಗ ಪೂಜಾ ಕೈಂಕರ್ಯಗಳು ನಡೀತದೆ. ತಾವೆಲ್ಲರೂ ಮನಸ್ಸನ್ನು ತಾತಯ್ಯನವರನ್ನ ಮೇಲೆ ಇಟ್ಟು ಪೂಜಾ ಕೈಂಕರ್ಯಗಳಲ್ಲಿ ಮನಸ್ಸಲ್ಲಿ ತೊಡಗಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತಹ ಪೂಜ್ಯ ಧರ್ಮಾಧಿಕಾರಿಗಳಿಗೂ, ಅಪ್ಪ ನೀನು ಮಾಡಪ್ಪ ಇವತ್ತು ಅಂತ, ಬಾಲಕೃಷ್ಣಪ್ಪ ನೀನು ಮಾಡಿಬಿಡು ಇವತ್ತು ಪ್ರವಚನ ನಿಂದೇ ಇರಲಿ ಅಂತ ಪೂಜ್ಯ ಧರ್ಮಾಧಿಕಾರಿಗಳು ಡಾಕ್ಟರ್ MR ಜಯರಾಮ್ ದಾಸರು ಅವರು ಆದೇಶ ಮಾಡಿದರು. ತಾತಯ್ಯನವ್ರ ಕೃಪೆಯಿಂದ, ಅವರು ಕೃಪೆ ಇಲ್ಲದೆ ಇದ್ದರೆ ನಾವಿಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ತಾವಿಲ್ಲಿಗೆ ಬರೋಕ್ಕಾಗಲ್ಲ, ಅವರು ಹೇಳೋಕ್ಕೂ ಆಗಲ್ಲ. ಅವ್ರ ಕೃಪೆ ಇರಬೇಕು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ.